ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಮಾರ್ಚ್ ತಿಂಗಳು ಏನು ಮೊದಲನೇ ಒಂದು ಬಿಸ್ನೆಸ್ ಸೆಷನ್ಗೆ ನಮ್ಮೆಲ್ಲರನ್ನು ಸ್ವಾಗತ ಕೊಡ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಫ್ಯಾಂಟಾಸ್ಟಿಕ್ ಫೆಬ್ರವರಿ, ಫ್ಯಾಬ್ಯುಲಸ್ ಫೆಬ್ರವರಿ ಮುಗಿಸ್ಕೊಂಡು ಬಂದಿದ್ವಿ. ಮಿರಾಕಲ್ ಮಾರ್ಚ್ ಮಂತ್ ಅಲ್ಲಿ ಇದೀವಿ. ಮಾರ್ವೆಲಸ್ ಮಾರ್ಚ್ ತಿಂಗಳಲ್ಲಿ ಇದೀವಿ. ತುಂಬಾನೇ ನಿರೀಕ್ಷೆ ಇದೆ. ಈ ತಿಂಗಳಿಂದ ಆನ್ವರ್ಡ್ಸ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಿದೆ. ಕೊನೆ ತಿಂಗಳು 2025-26 ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ಲಿಕ್ಕೆ. ಅದೇ ತರನೇ 30ನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಷನ್ ಗೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಬಿಗ್ ಅನೌನ್ಸ್ಮೆಂಟ್ ಗಳಿದೆ ಮೋದಿ ಕೇರ್ ನಲ್ಲಿ. ಅಂಡ್ ಎಲ್ಲರಿಗೂ ಒಂದು ಎಮೋಷನಲ್ ಬಾಂಡಿಂಗ್ ಇದೆ ಮೋದಿ ಕೇರ್ ಜೊತೆ. ಎಸ್ಪೆಷಲಿ ನಮ್ಮ ಕಮಿಟೆಡ್ ಮೋದಿ ಕೇರ್ ಲೀಡರ್ಗಳಿಗೆ, ಮೋದಿ ಕೇರ್ ಅಡ್ವೈಸರ್ಗಳಿಗೆ, ನಮ್ಮ ಸೀನಿಯರ್ ಲೀಡರ್ಗಳಿಗೆ ಏನಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬೇಕು, ತುಂಬಾ ಜನಗಳಿಗೆ ಅವಕಾಶ ಕೊಡಬೇಕು, ಸೇವೆ ಮಾಡಬೇಕು ಅಂತ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದೀವಿ. ಸ್ನೇಹಿತರೆ, ಇವತ್ತು ತುಂಬಾ ವಿಶಿಷ್ಟವಾದಂತಹ ಒಂದು ಟಾಪಿಕ್ ಅನ್ನ ನಾವು ಕವರ್ ಮಾಡ್ಲಿಕ್ಕೆ ಕೊಟ್ಟಿದ್ವಿ. ಲಾಸ್ಟ್ ಮಂತ್ ಅಲ್ಲಿ ತುಂಬಾ ಲೀಡರ್ಗಳು ಲೆವೆಲ್ ಜಂಪ್ ಆಗಿದ್ದಾರೆ, ಪ್ರಮೋಷನ್ ಆಗಿದ್ದಾರೆ, ಗ್ರೋತ್ ಆಗಿದ್ದಾರೆ, ತುಂಬಾ ಒಂದು ಪ್ರೋಗ್ರೆಸ್ ಆಗ್ತಾ ಇದ್ದಾರೆ. ಅವರ ಸಕ್ಸಸ್ ಸೀಕ್ರೆಟ್ ನ ನೀವೆಲ್ಲರೂ ಕೇಳಿಸ್ಕೊಳ್ಳಿಕ್ಕೆ ರೆಡಿ ಆಗ್ತಿದ್ದೀರಾ ಇವತ್ತು. ಕೆಲವ್ರದಂತೂ ಅನ್ಬಿಲಿಯಬಲ್ ಸ್ಟೋರಿ. ಹಳ್ಳಿಯಿಂದ ಬಂದಿದ್ದಾರೆ, ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ತಕ್ಕಂಥವ್ರು, ತುಂಬಾ ಸ್ಟ್ರಗಲ್ ಇತ್ತು, ತುಂಬಾ ಟೈಮ್ ತಗೊಂಡಿದ್ದಾರೆ ಕೆಲವರು. ಆದ್ರೆ ಅವರು ಇವತ್ತು ಯಾವ ತರ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅವರಲ್ಲಿ, ಏನೆಲ್ಲ ಮಾಡಿದ್ರು ಚಾಲೆಂಜಸ್ ಇದ್ದಾಗ, ಸೊ ಯಾವ ತರ ಅವರು ಅದರಿಂದ ಹೊರಗಡೆ ಬಂದು ಇವತ್ತು ವಿಜೃಂಭಣೆಯಿಂದ ಮೋದಿ ಕೇರ್ನ ಖುಷಿಯಾಗಿ ಮಾಡ್ತಾ ಇದ್ದಾರೆ. ಅವರ ಸ್ಟೋರಿ ನೀವು ಸಕ್ಸಸ್ ಸೀಕ್ರೆಟ್ ನ ತಿಳ್ಕೊಳ್ಳೋಕೆ ಉತ್ಸುಕರಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಸಾಫ್ಟ್ ರಿಮೈಂಡರ್ ಕೊಡಿ. ಇವತ್ತು ಯಾರೆಲ್ಲ ಅಟೆಂಡ್ ಮಾಡಿಸ್ತೀರಾ, ಖಂಡಿತ ಅವರು ಮೋದಿ ಕೇರ್ನ ಆಸ್ತಿ ಆಗ್ತಾರೆ. ಮೋದಿ ಕೇರ್ ನಲ್ಲಿ ಪರ್ಮನೆಂಟ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಲೀಡರ್ಗಳಾಗ್ತಾರೆ ಅಂಡ್ ಇಂಡಿಪೆಂಡೆಂಟ್ ಆಗ್ತಾರೆ. ಅಂಡ್ ಈ ತರ ಒಂದು ನಿರ್ಧಾರ ಮಾಡ್ತಾರೆ, ನಾನು ಈ ತರ ಅಚೀವ್ ಆಗ್ಬೇಕು, ನಾನು ಈ ತರ ಟೀಮ್ ಕಟ್ಟಬೇಕು, ಎಲ್ಲಾ ಒಂದು ಸಕಲ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ಸಂಪಾದನೆ ಮಾಡ್ಬೇಕು ಅಂತ ಅವರೆಲ್ಲರೂ ಕೂಡ ಪಣ ತೊಡ್ತಾರೆ, ದೃಢ ಸಂಕಲ್ಪ ಮಾಡ್ತಾರೆ. ಹಾಗಾಗಿ ಸೊ ಗೆಟ್ ರೆಡಿ. ಅಂಡ್ ಇವಾಗ ಸೊ ನಿಮ್ಮ ಒಂದು ಸರದಿ, ನಿಮ್ಗಳನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಆಕ್ಷನ್ ಶೇರ್ ಮಾಡ್ಲಿಕ್ಕೆ ಇನ್ನು 8 ನಿಮಿಷ ಏನಿದೆ. ಸೊ ನಿಮ್ಮ ಟೈಮು, ಪ್ರೀಶಿಯಸ್ ಟೈಮು, ಹ್ಯಾಂಡ್ ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಏನೆಲ್ಲ ಫೀಲ್ಡ್ ಅಲ್ಲಿ ಆಕ್ಷನ್ ಮಾಡ್ತಿದ್ದೀರಾ, ಹೋಮ್ ಮೀಟಿಂಗ್ ಆಗಿರ್ಬೋದು, ಡೆಮೋ ಆಗಿರ್ಬೋದು, ಅಥವಾ ಕಲ್ತಿರೋದನ್ನ ಅಳವಡಿಸ್ಕೋತಾ ಇದ್ದೀರಾ, ಅದೇ ತರನೇ ಒಂದು ಪ್ರಾಡಕ್ಟ್ ರಿಸಲ್ಟ್ ಆಗಿರ್ಬೋದು, ಅಥವಾ ಏನೆಲ್ಲ ಒಂದು ನಿಮ್ಮ ಒಂದು ಲೈಫ್ ಅಲ್ಲಿ ಖುಷಿ, ಹ್ಯಾಪಿನೆಸ್, ಸಕ್ಸಸ್ ಸೀಕ್ರೆಟ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟದೇ ಆಗಿರ್ಬೋದು, ದೊಡ್ಡದೇ ಆಗ್ಬೇಕು ಅಂತೇನಿಲ್ಲ, ನಿಮಗೆ ಇದು ವೇದಿಕೆ. ಅಂಡ್ ಹೊರಗಡೆ ಎಲ್ಲ ಒಂದು ಪಬ್ಲಿಕ್ ಸ್ಪೀಕರ್ ಆಗ್ಬೇಕು, ಟ್ರೈನರ್ ಆಗ್ಬೇಕು, ಲೀಡರ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ, ಅವಕಾಶ ಸಿಗಲ್ಲ, ಎಕ್ಸ್ಪೋಜರ್ ಸಿಗಲ್ಲ. ಬಟ್ ಇಲ್ಲಿ ಸುಂದರವಾದ ಅವಕಾಶ ಸಿಗ್ತಾ ಇದೆ. ಒಂದೊಂದು ಅವಕಾಶನ ಬಳಸ್ಕೊಂತ ಹೋಗಿದ್ದೆ, ಅದರಲ್ಲಿ ನೀವು ಬೆಟರ್ ಲೀಡರ್ ಆಗ್ತೀರಾ ಅಂಡ್ ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಪೀಕರ್, ಟ್ರೈನರ್ ಆಗ್ತೀರಾ. ಅದೇ ತರನೇ ಬೇರೆಯವರಿಗೆ ನೀವು ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೀರಾ. ನೀವೇನೆಲ್ಲ ಶೇರ್ ಮಾಡ್ತೀರಾ ಅದು ಇಲ್ಲಿ ಡಾಕ್ಯುಮೆಂಟ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ. ಅಲ್ಲಿ ಇರ್ತಕ್ಕಂಥವ್ರು ಲೈವ್ ಅಲ್ಲಿ ನಿಮ್ಮನ್ನ ಫೀಲ್ ಮಾಡ್ತಾರೆ, ನಿಮ್ಮ ಒಂದು ಅನುಭವನ ಅವ್ರು ಕೇಳಿಸ್ಕೋತಾರೆ, ಅವ್ರು ಅಳವಡಿಸ್ಕೋತಾರೆ. ಬಟ್ ಇದು ಒಂದು ಅದ್ಭುತವಾದಂತ ಒಂದು ಅವಕಾಶ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಲೀಡರ್ಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಗರಡಿ ಇದ್ದಾಗೆ. ಸೊ ಈ ಸಿಕ್ಕಿರ್ತಕ್ಕಂಥ ಅವಕಾಶನ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನ 7 ನಿಮಿಷ ನಿಮಗೆ ಅವಕಾಶ ಕೊಡ್ತಾ ಇದ್ದೀನಿ. ಓಕೆ, ಮುನೀಶ್ವರ್ ಅವ್ರನ್ನ ಮೊದಲು ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದಾದ ನಂತರ ತಿಪ್ಪಣ್ಣ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಮುನೇಶ್ವರ್ ಅವರೇ. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ವಿಡಿಯೋ ಆನ್ ಮಾಡಕ್ಕಾಗುತ್ತಾ? ಸರ್, ಅವಕಾಶ ಕೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಫೀಲ್ಡ್ ವರ್ಕ್ ನಾನು ಅಗ್ರಿಕಲ್ಚರ್ ಒಂದು 500 ರೂಪಾಯಿದು ರಿಟೇಲ್ ಮಾರಿದ್ದೆ ಸರ್. ಆಮೇಲೆ ಹೆಲ್ತ್ ಪ್ರಾಡಕ್ಟ್ ಇತ್ತು ಒಂದು 1200 ರೂಪಾಯಿದು ರಿಟೇಲ್ ಆಗಿದೆ ಸರ್. ಇವತ್ತು ತುಂಬಾ ಚೆನ್ನಾಗಿರೋಂಥ ಪ್ರಾಡಕ್ಟ್ ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೀವಿ. ತುಂಬಾ ಅದ್ಭುತವಾಗಿ ರಿಸಲ್ಟ್ ಇದೆ ಸರ್. ಏನಾಯಿಲ್ ಇರ್ಬೋದು, ಆಮೇಲೆ ಸ್ಪಿರುಲಿನಾ, ಡಿಟಾಕ್ಸಿನ್ ಎಲ್ಲ ಕೊಟ್ಟಿದ್ದೆ ಸರ್. ಇವತ್ತೆ ಯಾವ ತರ ಇದೆ ರೆಸ್ಪಾನ್ಸ್, ಯಾವ ತರ ಇದೆ ಜನಗಳದ್ದು ಅಂಡ್ ರೈತರದ್ದು? ಅದೇ ತರನೇ ನಿಮಗೆ ಏನು ಫೀಲ್ ಆಗ್ತಾ ಇದೆ ಈ ಒಂದು ರಿಸಲ್ಟ್ ಅನ್ನ ಪಡಿತಿರೋದ್ರಿಂದ, ರಿಟೇಲ್ ಮಾಡ್ತಿರೋದ್ರಿಂದ ನಿಮಗೆ ಏನ್ ಫ್ಯೂಚರ್ ಕಾಣ್ತಾ ಇದೆ ಮುನೀಶ್ವರ್ ಅವರೇ? ಸರ್, ಈಗ ನಮ್ಗೆ ರೈತರಿಂದ ತುಂಬಾ ಒಂದು ರಿಸಲ್ಟ್ ಇದರಿಂದ ಅಕ್ಕಪಕ್ಕದವರಿಂದ ಹೆಚ್ಚೆಚ್ಚು ಕಸ್ಟಮರ್ ನಮಗೆ ಸಿಗ್ತಾ ಇರ್ತೈತೆ. ಆಮೇಲೆ ನಮ್ಗೆ ತುಂಬಾ ಇಳುವರಿ ಕೊಡ್ತಾ ಇರೋದ್ರಿಂದ ಜನರಿಗೆ, ರೈತರಿಗೆ ತುಂಬಾ ಖುಷಿ ಆಗುತ್ತೆ ಸರ್. ಆಮೇಲೆ ಕಸ್ಟಮರ್ ಕ್ರಿಯೇಟ್ ಜಾಸ್ತಿ ಆಗುತ್ತೆ ಸರ್. ಸೊ ಆಮೇಲೆ ನಾವು ಕೆಲವೊಂದು ಹೆಲ್ತ್ ಪ್ರಾಡಕ್ಟ್ ಕೊಡೋದ್ರಿಂದ ಕೆಲವೊಂದು ರಿಸಲ್ಟ್ ಬಂದ್ರಿಂದ ಮತ್ತೆ ಆಜು ಬಾಜಲ್ಲಿ ಹೋಮ್ ಮೀಟಿಂಗ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಸರ್ ರಿಸಲ್ಟ್. ಸೂಪರ್. ಇದೇ ತರ ಕಂಟಿನ್ಯೂ ಮಾಡಿ, ಜಾಸ್ತಿ ಆಕ್ಟಿವಿಟೀಸ್ ಮಾಡ್ತಾ ಹೋಗಿ ಅಂಡ್ ಡೆಫಿನೆಟ್ಲಿ ಆನ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ. ಅದ್ಭುತವಾದ ಪ್ರೋಗ್ರೆಸ್ ಅನ್ನ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಓಕೆ, ಈಗ
ಥ್ಯಾಂಕ್ ಯು. ತಿಪ್ಪಣ್ಣ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೀಡರ್ಸ್ ಹ್ಯಾಂಡ್ ರೈಸ್ ಮಾಡಿರಿ. ತಿಪ್ಪಣ್ಣ ವೆಲ್ಕಮ್. ಥ್ಯಾಂಕ್ ಯು ಗುರುಗಳೇ, ಅವಕಾಶ ಕೊಟ್ಟದಕ್ಕಾಗಿ. ಗುಡ್ ಮಾರ್ನಿಂಗ್ ಆಲ್ ಲೀಡರ್ ಅಂಡ್ ಚಾಂಪಿಯನ್. ರಾತ್ರಿ ಕ್ಲಾಸ್ ಆರ್ಟಿ ವೆಲ್ಕಮ್ ಮಾಡ್ತೀನಿ. ಗುರುಗಳೇ, ನಿಮ್ಮಿಂದ ಬಹಳಷ್ಟು ವಿಷಯಗಳ ಕಲ್ತನೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಮ್ಮಲ್ಲಿ ಡೈಮಂಡ್ ಡೈರೆಕ್ಟರ್ ಅಂತ ಆನಂದ್ ಸರ್ ಅವರಿಂದ ಆಗಲಿ, ಇಲ್ಲಿರ್ತಕ್ಕಂಥ ಟಾಪ್ ಲೀಡರ್ ಯಾವುದೇ ಒಂದು ಎಜುಕೇಶನ್ ಅಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತು ನಮ್ಮ ಅವಕಾಶ ಕೊಟ್ಟು ಬೆಳೆಸಿರೋ ಎಲ್ಲ ಲೀಡರ್ಗೆ ವಂದಿಸ್ತಾ, ಇವತ್ತು ನನ್ನ ರಿಟೇಲರ್ಗೆ ಏನಪ್ಪಾ ಅಂದ್ರೆ ಉಳ್ಳಾಗಡ್ಡಿಗೆ 4 ಎಕರೆಗೆ ಅಗ್ರಿಕಲ್ಚರ್ ಕೊಟ್ಟು ಬಂದೆ. ಮತ್ತು ಒಂದು ಶಾಲೆಯಲ್ಲಿ ಒಂದು ಮಿನಿಮಮ್ ಅಂದ್ರ ಸ್ಟೆರಿಸ್ ದೊಡ್ಡವು ಸಣ್ಣ ಕೊಟ್ಟಿಗೆಸಿ ಮಿನಿಮಮ್ ಅಂದ್ರ 4,900 ರೂಪಾಯಿ ರಿಟೇಲಿಂಗ್ ಆಗಿರ್ಬೋಳೆ. ಮೊದಲು ಏನಪ್ಪಾ ಅಂದ್ರ ಒಂದು ಟೇಸ್ಟ್ ಹೋಗ್ಬೇಕಾದ್ರೆ ಕಷ್ಟ ಆಯ್ತಿತ್ತು. ಮತ್ತು ಇಲ್ಲಿ ನಾವು ಇಲ್ಲಿ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ಮತ್ತು ಹೊರಗಡೆ ಹೇಳಾಗ ಅನುಕೂಲ ಆಯ್ತು ಅಂತ ಹೇಳ್ಬೋದು. ಮತ್ತು ಒಂದು ಫೀ ಮಾಡಬೇಕಾದ್ರೆ ಕಷ್ಟ ಆಯ್ತು. ಈಗ ಮಿನಿಮಮ್ ಅಂದ್ರ ನಾನು ಬೆಳಿಗ್ಗೆ ಹೋಗಲ್ಲ, ಸಾಯಂಕಾಲ 5 ಗಂಟೆಗೆ ಹೋಗಿದ್ದ. 5 ಗಂಟೆಗೆ ಹೋಗಿ ಒಂದು 2 ತಾಸಿನಲ್ಲಿ 4,900 ರೂಪಾಯಿ ರಿಟೇಲಿಂಗ್ ಮಾಡ್ಕೊಂಡು ಬನ್ನಿ. ಮತ್ತು ಇಲ್ಲಿ ಅವಕಾಶ ಕೊಟ್ಟು ಬಳಸುತ್ತೆ ಎಲ್ಲಾ ಲೀಡರ್ಗೆ ಮತ್ತು ವಂದಿಸುತ್ತಾ ಥ್ಯಾಂಕ್ ಯು ಸರ್. ಹೊರಟು ಅದ್ಭುತವಾಗಿ ಕ್ಲಾಸ್ ಬರ್ತಾವ. ಥ್ಯಾಂಕ್ ಯು ಗುರುಗಳೇ. ಸೂಪರ್ ತಿಪ್ಪಣ್ಣ, 2 ಗಂಟೆನಲ್ಲಿ 4,900 ರಿಟೇಲ್ ಮಾಡಿದೀರಾ ಅಂತ ಹೇಳಿದ್ರೆ ಇದು ತುಂಬಾನೇ ಖುಷಿ ಆಗ್ತಾ ಇದೆ. ಇದೇ ಆಗ್ಬೇಕಾಗಿರೋದು. ಇದನ್ನ ನೀವೆಲ್ಲರೂ ಕೂಡ ಡೂಪ್ಲಿಕೇಟ್ ಮಾಡ್ಬೇಕು. ಇವರ ಒಂದು ಆಲೋಚನೆ, ಇವರ ಆಕ್ಷನ್ ನೀವು ಪ್ರಯತ್ನ ಮಾಡ್ತಾ ಹೋಗ್ಬೇಕು. ನೀವು ಅಪ್ರೋಚ್ ಮಾಡ್ತಾ ಹೋಗ್ಬೇಕು, ಕಸ್ಟಮರ್ ಜೊತೆ ಇರಬೇಕು, ಅಪ್ರೋಚ್ ಮಾಡೋದ್ರ ಜೊತೆಗೆ ಡೆಮೋ ಎಲ್ಲ ಕೊಡ್ತಾ ಹೋಗ್ಬೇಕು, ಫಾಲೋ ಅಪ್ ಮಾಡ್ಬೇಕು. ಅದು ಮಾಡಿದ್ದೆ ಆದಲ್ಲಿ ರಿಸಲ್ಟ್ ಬಂದೇ ಬರುತ್ತೆ. ರಿಸಲ್ಟ್ ಬರ್ತಿಲ್ಲ ಅಂತ ನೀವು ನೋಡೋದ್ ಬೇಕಾಗಿಲ್ಲ, ಪ್ರೋಸೆಸ್ ಇಂಪಾರ್ಟೆಂಟ್. ಅದೇ ತರನೇ ನೀವು ಏನೆಲ್ಲ ಒಂದು ಪ್ಲಾನಿಂಗ್ ಮಾಡ್ಕೋತೀರಾ, ಪ್ರಿಪರೇಷನ್ ಮಾಡ್ಕೊಂತೀರಾ, ಸ್ಕಿಲ್ ಸೆಟ್ ಅಂಡ್ ಅಪ್ರೋಚ್, ಪ್ರೊಫೆಷನಲ್ ಅಪ್ರೋಚ್ ವಿತ್ ಸೇವಾ ಮನೋಭಾವನೆ, ಅದು ಮಾಡ್ತಾ ಹೋದಾಗ ನೀವು ರಿಸಲ್ಟ್ ನೋಡೋದೇ ಬೇಕಾಗಿಲ್ಲ. 100% ನೀವನ್ನು ಅನುಭವಿಸ್ತೀರಾ. ಅಂಡ್ ಸೊ ಕರ್ಮಣ್ಣೆ ವಾದಿಕಾರಸ್ತೆ ಮಹಾಫಲೇಶ ಶುಕದಾಚನ ಅನ್ನೋ ತರ ನೀವೇನ್ ಕರ್ಮ ಮಾಡ್ತೀರಾ, ನೀವೇನ್ ಎಫರ್ಟ್ ಆಗ್ತೀರಾ, ಅದಕ್ಕೆ ರಿವಾರ್ಡ್ ಖಂಡಿತ ದೇವರು ಬರೆದ್ಬಿಟ್ಟಿದ್ದಾನೆ. ಅದು ಬರಲೇಬೇಕು. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಆದ್ರೆ ಕಲಿಕೆ ಇರ್ತದೆ. ಅಂಡ್ ಅದನ್ನ ನೀವೆಲ್ಲರೂ ಕೂಡ ಫೋಕಸ್ ಮಾಡ್ತಾ ಹೋಗ್ಬೇಕು. ಕಂಟಿನ್ಯೂಸ್ ಆಗಿ ನೀವು ಎಫರ್ಟ್ ಆಗ್ತಾ ಹೋಗಿದ್ದೆ ಆದಲ್ಲಿ ಡೆಫಿನೆಟ್ಲಿ ನೀವು ಅತ್ಯುತ್ತಮ ರಿಸಲ್ಟ್ ಅನ್ನು ಪಡಿತಾ ಹೋಗ್ತೀರಾ. ಥ್ಯಾಂಕ್ ಯು ತಿಪ್ಪಣ್ಣ. ಅಂಡ್ ಮಾರುತಿ ಮೊಕಾಶಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ತುಂಬಾನೇ ಹೆಲ್ಪ್ ಆಗ್ತಾ ಇದೆ. 9 ಗಂಟೆ ಇದೇನು ಪ್ರೋಗ್ರಾಮ್ ಆಗ್ತಾ ಇದೆ ಅಲ್ಲ ಸರ್, ಬಿಸ್ನೆಸ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅದೇ ತರನಾಗಿ ನಾನು ಕೂಡ ಇವತ್ತು ಫೀಲ್ಡ್ ವರ್ಕ್ ಮಾಡಿರುವಂಥದ್ದು ಮೊದಲ ಒಬ್ರಿಗೆ ಕೊಟ್ಟಿದ್ದೀನಿ ಸರ್. ಅವ್ರ ರಿಸಲ್ಟ್ ನೋಡಿ ಬೇರೆದವ್ರು ಕೂಡ ಆರ್ಡರ್ ಕೊಟ್ಟಿದ್ದಾರೆ ಸರ್. ಇವತ್ತು ನಾನು 2,600 ರೂಪಾಯಿದ್ದು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಮೂವ್ ಮಾಡಿದ್ದೀನಿ ಸರ್. ಅದ್ರ ಜೊತೆಗೆ 10 ಎಕರೆ ಮೆಕ್ಕೆಜೋಳಕ್ಕೂ ಕೂಡ ಆರ್ಡರ್ ಬಂದಿದೆ. ಮತ್ತು ಅದ್ರ ಜೊತೆಗೆ 10 ಎಕರೆ ಕಬ್ಬು ಬೆಳೆಗೆ ಆರ್ಡರ್ ಕೂಡ ಬಂದಿದೆ ಸರ್. ಮೊದಲು 1 ವರ್ಷದಿಂದ ನಾವು ಕೂಡ ಫೀಲ್ಡ್ ವರ್ಕ್ ಮಾಡ್ತಿದ್ವಿ. ಬಟ್ ಇವಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಲ್ಲಾರ ಸಲುವಾಗಿ ಸ್ವಲ್ಪ ಬಿಟ್ಟಿದ್ವಿ ಸರ್, ಗ್ಯಾಪ್ ಆಗಿತ್ತು. ಇವಾಗ ಮತ್ತೆ ಕೂಡ ರೀಸ್ಟಾರ್ಟ್ ಮಾಡಿದ್ದೀವಿ. ಅದೇ ಥರನಾಗಿ ಹೆಲ್ತ್ ವರ್ಕ್ಶಾಪ್ ಕೂಡ ಅಟೆಂಡ್ ಆಗಿದ್ದೀನಿ ಸರ್. ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಆದ್ಮ್ಯಾಗ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಗೆ ತುಂಬ ರಿಸಲ್ಟ್ ಬಂದಿದೆ. ಅದೇ ಥರನಾಗಿ ಈ ಮಂಡಿ ನೋವಿಗೆ ಕೂಡ ನಿನ್ನೆ ಒಂದು ಪೆನಾಯಿಲ್ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಕೂಡ ಮೂವ್ ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಅವಕಾಶಕ್ಕಾಗಿ ಓಟಿವ್ ಸರ್. ಥ್ಯಾಂಕ್ ಯು ಮಾರುತಿ ಅವರೇ. ಕಂಟಿನ್ಯೂಸ್ ಆಗಿ ನೀವು ಫೀಲ್ಡ್ ಅಲ್ಲಿ ಆಕ್ಷನ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡ್ತಾ ಹೋಗಿ. ಲಾಸ್ಟ್ ಅಲ್ಲಿ ಸಂತೋಷ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಎಸ್ ಗುಡ್ ಮಾರ್ನಿಂಗ್ ಸಂತೋಷ್ ಅವರೇ. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಪ್ರತಿ ತಿಂಗಳನ್ನು ಪರ್ಸನಲ್ PV 600 ಮೇಲೆ ಮಾಡ್ತೀನಿ ಸರ್. ಮತ್ತೆ ಇವತ್ತು ನಾನು ಆಲ್ರೆಡಿ 100 PV ನಾ ಮಾಡ್ಕೊಂಡಿದ್ದೀನಿ. ಪ್ರತಿದಿನಾನು ಕೂಡ ಫೀಲ್ಡಲ್ಲಿ ಹೊಸ ಜನರನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಮಕ್ಕಳ ಸಮಸ್ಯೆ ಇರುವಂತವ್ರಿಗೆ ಒಂದು 15 ರಿಸಲ್ಟ್ ಕೊಟ್ಟಿದ್ದೀವಿ ಸರ್. ಮತ್ತೆ ಸ್ಕಿನ್ ಅಲರ್ಜಿ ಡಾಕ್ಟರ್ ಕಡೆ ಕ್ಲಿಯರ್ ಆಗದ ಅಂತದನ್ನ ನಾನು ತುಂಬಾನೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಸರ್. ಈಗ ಫೀಲ್ಡಲ್ಲಿ ಕೂಡ ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ ಸರ್. ಯಾಕಂದ್ರೆ ಹೊರಗಡೆ ಕ್ಲಿಯರ್ ಆಗದಂತ ರೋಗಗಳಿಗೆ ನಾವು ಔಷಧನ ಕೊಡೋದ್ರಿಂದ ತುಂಬಾ ಜನರು ಕೂಡ ಸಪೋರ್ಟ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಅದ್ಭುತವಂತ ಪ್ರಾಡಕ್ಟ್ಸ್ ಬರ್ತಾ ಇದೆ ಸರ್. ಇನ್ನೂ ಕೂಡ ಹೊಸ ಪ್ರಾಡಕ್ಟ್ಸ್ ಬರೋದ್ರಲ್ಲಿ ವೇಟಿಂಗ್ ಮಾಡ್ತಾ ಇದ್ದೀನಿ ಸರ್. ತುಂಬಾನೇ ಖುಷಿ ಆಗ್ತಿದೆ ಈ ಬಿಸ್ನೆಸ್ ನಲ್ಲಿ ಇರ್ಲಿಕ್ಕೆ. ಮತ್ತೆ ರಿಟೇಲ್ ಪ್ರಾಫಿಟ್ ಕೂಡ ತುಂಬಾನೇ ಸಿಗ್ತಾ ಇದೆ ಸರ್. 100% ಒಂದು 3,000 ರೂಪಾಯಿ ಪ್ರಾಡಕ್ಟ್ ನ ರಿಟೇಲ್ ಮಾಡಿದ್ರೆ ಮಿನಿಮಮ್ 600 ಇಂದ 700 ರಿಟೇಲ್ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಹೊಸ ಜನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ, ಯಾಕಂದ್ರೆ ಹೊಸ ಜನರು ಬಂದ ತಕ್ಷಣ ಅವರಿಗೆ
ನಾವು ಮೋದಿ ಕೇರ್ನಲ್ಲಿ ಏನು ಸಿಗುತ್ತೆ ಅಂತ ಪೇಮೆಂಟ್ ಎಷ್ಟು ಸಿಗುತ್ತೆ ಅಂತ ಕೇಳ್ತಾರೆ. ಬಂದ ತಕ್ಷಣನೇ ಅವರಿಗೆ ನಾವು ರಿಟೇಲ್ ಮಾಡೋದನ್ನ ಕಲಿಸಿದ್ರೆ 100% 10ರಿಂದ 15 ಸಾವಿರ ಆರಾಮಾಗಿ ಇದರಲ್ಲಿ ಗಳಿಸ್ಬೋದು ಸರ್ ನಾವು. ಅದ್ರ ಬಗ್ಗೆ ನಾನು ಕ್ಲಿಯರಿಟಿ ಕೊಡ್ತಾ ಇದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್, ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದೀರಾ, ಒಳ್ಳೆ ಒಂದು ಸೀಕ್ರೆಟ್ ಅನ್ನ ಹಂಚ್ಕೊಂಡಿದ್ದೀರಾ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಕೂಡ ದೊಡ್ಡ ದೊಡ್ಡ ಇನ್ಕಮ್ ಬರಲ್ಲ, ಚೆಕ್ ಬರಲ್ಲ. ಆದ್ರೆ ರಿಟೇಲಿಂಗ್ ನ ನಾನು ಕಲ್ತಿದ್ದೆ, ಅದಲ್ಲಿ ಡೆಫಿನೆಟ್ಲಿ ಅದು ಪರ್ಮನೆಂಟ್ ಆಗುತ್ತೆ, ಲಾಂಗ್ ಟರ್ಮ್ ಆಗುತ್ತೆ. ಅದ್ರ ಮುಖಾಂತರ ತುಂಬಾ ಒಂದು ಟೀಮ್ ಅಲ್ಲೂ ಕೂಡ ಅದನ್ನು ಡುಪ್ಲಿಕೇಶನ್ ಮಾಡ್ತಾ ಹೋಗ್ಬೋದು. ಅದು ಒಂದು ಸಿಸ್ಟಮ್ ತರ ಆಗುತ್ತೆ. ಎಲ್ಲರೂ ರಿಟೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಗ್ರೋತ್ ಬರುತ್ತೆ ಅಂಡ್ ಇನ್ಕಮ್ ಕೂಡ ಬರುತ್ತೆ, ಟೈಟಲ್ ಕೂಡ ಬರ್ತಾ ಇರ್ತದೆ. ಸೊ ಥ್ಯಾಂಕ್ ಯು ಸಂತೋಷ್ ಅವರೇ. ಒಂದು ಅದ್ಭುತವಾದಂತ ಒಂದು ಎಕ್ಸ್ಪೀರಿಯನ್ಸ್. 600 PV ಗಿಂತ ಜಾಸ್ತಿ ಮಾಡ್ತಾ ಇದ್ದೀರಾ, ಅದು ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅದು ರೋಲ್ ಮಾಡಲ್ ಅಂತ ಹೇಳ್ಬೋದು. ಕೆಲವರು 50-100 PV ಮಾಡೋದು ಚಾಲೆಂಜಿಂಗ್, ಕಷ್ಟ ಅಂತ ಅನ್ಕೊಂಡಿದ್ದಾರೆ. ಅದೆಲ್ಲ ಮೈಂಡ್ ಸೆಟ್, ನಿಮ್ಮ ಆಲೋಚನೆ ಅಷ್ಟೇ. ಯಾರು ಡಿಸೈಡ್ ಮಾಡ್ತೀರಾ ಅದ್ರ ತಕ್ಕಂತೆ ಆಕ್ಷನ್ ಮಾಡ್ತೀರಾ, ಅದ್ರ ತಕ್ಕಂತೆ ಕಲಿತೀರಾ. ನೀವು ಡಿಸೈಡ್ ಮಾಡಿದ್ದೆ ಆದಲ್ಲಿ 100% ನೀವು ಮಾಡೇ ಮಾಡ್ತೀರಾ. ಡಿಸೈಡ್ ಮಾಡೋದೇನೆ ಸಮಸ್ಯೆ ಇರೋದು, ಬಿಲೀಫ್ ತಗೊಳ್ಳೋದ್ರಲ್ಲೇ ಇಲ್ಲಿ ಚಾಲೆಂಜ್ ಇದೆ, ಆಟಿಟ್ಯೂಡ್ ಅಲ್ಲೇ ಚಾಲೆಂಜ್ ಇದೆ. ನೀವು ಆಟಿಟ್ಯೂಡ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೆ ಆದಲ್ಲಿ ಡೆಫಿನೆಟ್ಲಿ ಎಲ್ಲಾ ಒಂದು ಟಾರ್ಗೆಟ್ ಅನ್ನು ಕೂಡ ರೀಚ್ ಮಾಡೇ ಮಾಡ್ತೀರಾ. ಆಲ್ ರೈಟ್, ಈಗ ಇವತ್ತಿನ ಒಂದು ಟಾಪಿಕ್ಗೆ ನಾನು ಬರ್ತಾ ಇದ್ದೀನಿ. ಸೊ ಹೊಸ ಅಚೀವರ್ಸ್ ಗಳ ಒಂದು ತುಂಬಾ ಉತ್ಸುಕರಾಗಿದ್ದಾರೆ ಅಂಡ್ ತಮ್ಮ ಒಂದು ಅನುಭವ ಹಂಚ್ಕೊಳ್ಳಿಕ್ಕೆ, ಅದ್ರ ಜೊತೆಗೆ ಅದರಿಂದ ನಿಮ್ಗೆ ಕಲಿಕೆ ಆಗ್ಲಿ ಕೊಟ್ಟಿದೆ. ಅವ್ರು ಯಾವ ತರ ಸ್ಟ್ರಗಲಿಂಗ್ ಅಲ್ಲಿ ಇದ್ರು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವ್ರು ಏನ್ ಆಕ್ಷನ್ ಮಾಡಿದ್ರು, ಸೊ ಎಷ್ಟು ಖುಷಿ ಆಗ್ತಿದೆ ಇವಾಗ. ಅವರ ಒಂದು ಶೇರಿಂಗ್ ಇಂದ ನಿಮಗೆ ಕಲಿಕೆ ಆಗ್ತಾ ಹೋಗ್ತದೆ. ಮತ್ತೊಂದ್ಸಲ ಸಾಫ್ಟ್ ಆಗಿ ರಿಮೈಂಡರ್ ಕೊಡಿ. ಇನ್ನು ಸಾಕಷ್ಟು ಲೀಡರ್ಗಳು, ಅಡ್ವೈಸರ್ಗಳು, ಫ್ಯಾಮಿಲಿ ಜಾಯ್ನ್ ಆಗ್ಬೇಕಾಗಿದೆ. ಇವತ್ತಿನ ಸೆಷನ್ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ರಿಗೂ ಒಂದು ಒಳಗಡೆಯಿಂದ ಒಂದು ಇಗ್ನೈಟ್ ಆಗ್ತಕ್ಕಂಥದ್ದು. ಎಸ್, ನಾನು ಮೋದಿ ಕೇರ್ ಇರಲೇಬೇಕು, ನಾನು ಕಮಿಟ್ಮೆಂಟ್ ಕೊಡಬೇಕು, ನಾನು ಕಲಿಬೇಕು, ನಾನು ಹಾರ್ಡ್ ವರ್ಕ್ ಮಾಡಬೇಕು, ನಾನು ಫೀಲ್ಡಿಗೆ ಹೋಗ್ಬೇಕು, ಆಕ್ಷನ್ ಮಾಡಬೇಕು, ನಾನು ಕೂಡ ತುಂಬಾ ಜನಗಳ ಲೈಫ್ ಅಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಸೆಷನ್ ಆಗ್ಲಿ ಕೊಟ್ಟಿದೆ. ಗೆಟ್ ರೆಡಿ. ಸೊ ಈಗ ನಮ್ಮ ಲೀಡರ್ಗಳು ಈಗಾಗಲೇ ಕಾಯ್ತಾ ಇದ್ದಾರೆ ಅಂಡ್ ಅವ್ರುಗಳು ತುಂಬಾ ಉತ್ಸುಕರಾಗಿದ್ದಾರೆ. ಅವರ ಒಂದು ಅನುಭವ ಹಂಚ್ಕೊಳ್ಳಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಎಸ್ ಸ್ನೇಹಿತರೆ, ಇವಾಗ ಸೊ ನಮ್ಮಲ್ಲಿ ಬಳ್ಳಾರಿ ಡಿಸ್ಟಿಕ್ ಅಥವಾ ಚಿತ್ರದುರ್ಗ ಬಳ್ಳಾರಿ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಹಿಂದುಳಿದ ಪ್ರದೇಶ, ಆ ಭಾಗದಲ್ಲಿ ತುಂಬಾನೇ ಹೋರಾಟ ಮಾಡಿ ಸೀನಿಯರ್ ಸಿಟಿಸನ್ಸ್ ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಬಿಸ್ನೆಸ್ ಅಲ್ಲಿ ವಿಶಿಷ್ಟವಾದ ಅಪರೂಪದ ಸಾಧನೆ ಮಾಡಿದ್ದಾರೆ. ಪವರ್ ಆಫ್ 4ಗೆ ಕಾನ್ಸಂಟ್ರೇಷನ್ ಮಾಡಿ 300 PVಗೆ ವರ್ಕ್ ಮಾಡಿ ಎಲ್ಲಾ ಕ್ಲಾಸ್ ಅಟೆಂಡ್ ಆಗೋದ್ರ ಮುಖಾಂತರ. ಸೊ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಇವರು ತುಂಬಾನೇ ವಿಶಿಷ್ಟವಾಗಿ ಅಪರೂಪದ ಒಂದು ಸಾಧನೆ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಡೈರೆಕ್ಟರ್ ಆಗಿದ್ದಾರೆ. ಸೊ ಮಲ್ಲಮ್ಮ ಮೇಡಮ್ ಫುಲ್ ಫ್ಯಾಮಿಲಿ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರ ಮಗ ಇಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಮೊದಲು ನೆಗೆಟಿವ್ ಇದ್ರು, ಬಟ್ ಇವಾಗ ಮಿಲಿನಿಯರ್ ವರ್ಕ್ಶಾಪ್ ಅಟೆಂಡ್ ಆದ ನಂತರ ಈ ಸೆಷನ್ ಕಂಟಿನ್ಯೂಸ್ ಅಟೆಂಡ್ ಆಗ್ತಿರೋದ್ರಿಂದ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಇವತ್ತು ಕಂಪ್ಲೀಟ್ಲಿ ಈ ಬಿಸ್ನೆಸ್ ಅಲ್ಲಿ ತುಂಬಾ ಬೆಳೀತಾ ಇದ್ದಾರೆ. ಫಸ್ಟ್ ಟೈಮ್ ಅವರು ಬ್ರ್ಯಾಂಡ್ ನ್ಯೂ ಡೈರೆಕ್ಟರ್ ಆಗಿದ್ದಾರೆ. ಅವ್ರಿಗೆ ಏನ್ ಅನಿಸ್ತಾ ಇದೆ, ಅವರ ಒಂದು ಅನುಭವನ ಕೇಳೋಣ. ಮಲ್ಲಮ್ಮನವರೇ, ಸ್ವಾಗತ ಅಂಡ್ ಕಂಗ್ರಾಚುಲೇಷನ್ಸ್ ನಿಮಗೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಅನಂತ ಕೋಟಿ ನಮಸ್ಕಾರಗಳು ಸರ್ ನಿಮಗೆ. ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಮ್ಮ ಒಂದು ಈ ಮೋದಿ ಕೇರ್ ಅನ್ನೋ ಒಂದು ನಮ್ದು ಒಂದು ಕಂಪ್ನಿ, ಒಂದು ಕುಟುಂಬ ಇದೆಯಲ್ಲ ಸರ್, ಇದು ಎಷ್ಟು ವರ್ಣನೆ ಮಾಡಿದ್ರೆ ಅಸಾಧ್ಯ ಸರ್. ಈ ಒಂದು ಕುಟುಂಬ ತುಂಬಾ ದೊಡ್ಡ ಕುಟುಂಬ ಸರ್. ದಿನೇ ಆಲದ ಮರದ ತರ ಬೆಳೀತಾ ಇದೆ ಸರ್. ಆಲದ ಮರದ ಬೇರು ಹೇಗೆ ಇಳಿದಿದೆಯೋ ಆ ಥರ ನಮ್ಮ ಇದು ಹೆಂಗಂದ್ರೆ ಸರ್, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅನ್ನಂಗೆ ನಾನು ಮೋದಿ ಕೇರಿಗೆ ಬರೋ ಒಂದು ಇದೇ ಇರಲಿಲ್ಲ ಸರ್. ಅರವಿಂದ ಬಾಯ್ ಮೇಡಮ್ ಅವರು, ನಮ್ಮ ಅಪ್ಲೈನ್ ಮೇಡಮ್ ಅವರು, ಅವ್ರು ಫೋನ್ ಮಾಡಿದಾಗ ಯಾಕಪ್ಪ ನಂಗೆ ಫೋನ್ ಮಾಡ್ತಾರೆ ಒಂಥರ ಇರಿಟೇಟ್ ಆಗ್ತಿತ್ತು ಸರ್ ಫಸ್ಟು. ನಿಜ, ಒಂದು ಟೈಮ್ ನನ್ನ ಮನೇಲಿ ಇದ್ರೂ ಇಲ್ಲ ಹೊರಗಡೆ ಹೋಗಿದಾರ ಅಂತ ಹೇಳಂತ ನಮ್ಮ ಹೆಲ್ಪರ್ಗೆ ಹೇಳಿದ್ದು ಉಂಟು ಒಂದು ಟೈಮು. ಇವಾಗ ನನಗೆ ಎಂಥ ಒಂದು ಸದಾವಕಾಶ ಕಳ್ಕೊತಿದ್ನಲ್ಲ ಅಂತ ತುಂಬ ಫೀಲಿಂಗ್ಸ್ ಆಗ್ತಾ ಇದೆ ಸರ್. ಆಮೇಲೆ ಅವರು ಎಷ್ಟು ಸತಿ ಫೋನ್ ಮಾಡಿ ಮೇಲೆ ಫೋನ್ ಮಾಡಿ ಇದು ಮಾಡಿ ನಾನು ಏನು ಅವರು ಬೇಜಾರು ಮಾಡ್ಕೊಂಡಂಗೆ ನನ್ನ ಒಂದು ಈ ಒಂದು ಫೀಲ್ಡಿಗೆ ತಂದ್ರು ಸರ್. ಅವರಿಗೆ ಮೊದಲು ತುಂಬ ನಮ್ಮ ಕೋಟಿ ನಮಸ್ಕಾರ ಹೇಳ್ತಿದ್ದೀನಿ ಸರ್. ಅದೇ ರೀತಿ ಸರ್ ನಮ್ಮ ಸಾರ್ಗಳು ಗೋವಿಂದರಾಜ್ ಸರ್ ಎಷ್ಟು ಚೆನ್ನಾಗಿ ದಿನಾಲು ಟ್ರೈನಿಂಗ್ ಕೊಟ್ಟು ನಮ್ಮನ್ನ ಹೆಂಗೆ ಮಾಡಿದಾರಂದ್ರೆ ಸರ್, ನಮ್ಮನ್ನು ಎಲ್ಲರೂ ಮೇಲೆ ಇರಬೇಕು, ಚೆನ್ನಾಗಿ ವರ್ಕ್ ಮಾಡಬೇಕು ಅನ್ನೋದೊಂದು ನನ್ನ ತಲೆನಲ್ಲಿ ಚೆನ್ನಾಗಿ ಬೀಜಗಳನ್ನು ಬಿತ್ತಿದ್ದಾರೆ ಸರ್. ಒಳ್ಳೆ ಬೀಜಗಳು ಎಲ್ಲ ಮೊಳಕೆ ಹೊಡಿತಾ ಇದೆ ಸರ್. ನಮ್ಮ ಟೀಮ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ನಾನು ನೆನ್ನೆ 7 ಗಂಟೆಗೆ ಇದು ಮಾಡಿದೆ ಸರ್, ಗೋವಿಂದರಾಜ್ ಸರ್ ಡೈರೆಕ್ಟರ್ ಆಗಿದ್ದೀರಾ ಅಂತ ತುಂಬ ಖುಷಿ ಆಯ್ತು ಸರ್. ಅದರಲ್ಲೂ ರಾಜು ಸರ್ದು, ವಿಜಯ್
ಸರ್, ಎಲ್ರದ್ದು ಪಾಲಿದೆ ಅನ್ಕೊಂತೀನಿ ಸರ್. ನಿಮ್ಮ ಬಾಯಲ್ಲಿ ಮಚ್ಚೆ ಇದೆ ಸರ್, ನಿಜವಾಗ್ಲೂ ಏಮ್ ರೆಡ್ಡಿ ಮಲ್ಲಮ್ಮ ಅಂತ ಹೇಳಿದ್ರಿ. ನಿಮ್ಮ ಸ್ಟೇಜ್ ಮೇಲೆ ನಾನು ಕರ್ಕೊಂಡು ಬಂದು ನಾ ಒಂದು ಇದೆ ಅಂತ ಹೇಳಿದ್ರಿ ಸರ್. ಅದಂತೂ ನನ್ನ ಮನಸ್ಸಲ್ಲಿ ತುಂಬ ಬೇರೂರಿದೆ ಸರ್. ಆಮೇಲೆ ನಮ್ಮ ಮಗ ಸರ್ ಅವತ್ತು ಪಾಪ ಅವನು ಅಂದರೆ, ಅಮ್ಮ ನೀನು ಮಾಡು, ನನಗೆ ಆಗಲ್ಲ, ನಾನು ಮೆಡಿಕಲ್ ಫೀಲ್ಡ್ ಇಲ್ಲಿದ್ದೀನಿ, ತುಂಬ ವರ್ಕ್ ಇದೆ, ನೀನು ಮಾಡಮ್ಮ ಅಂತಿದ್ರು. ಯಾವಾಗ ನಿಮ್ಮ ಬಳ್ಳಾರಿನಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಆಗಿದ್ರು ವಿನಾಯಕ್ ಅವರು, ಆಮೇಲೆ ನಮ್ಮ ಮಿಲೇನಿಯರ್ಸ್ ಪ್ರೋಗ್ರಾಮಿಗೆ ಬಂದಮೇಲಂತೂ ಸರ್ ಫುಲ್ಲು ಅವನ ತಲೆನಲ್ಲಿ ಫುಲ್ಲು ಬರೀ ಮೋದಿ ಕೇರ್ ಬಿಟ್ಟರೆ ಇನ್ನೇನಿಲ್ಲ ಸರ್. ಅಷ್ಟು ಅಮ್ಮ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಪವರ್ ಆಫ್ 4 ಆಗಿದೆ ಸರ್, ನಂದು ಪವರ್ ಆಫ್ 4 ಆಗಿತ್ತು ಸರ್. ಅವಾಗಲೇ ಹೋದ ತಿಂಗಳೆಲ್ಲ ಆಗಿತ್ತು. ಅವ್ರದ್ದೊಂದು ಆಗಿದೆ ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ವಿನಾಯಕ್ ಸರ್ದು. ಆಮೇಲೆ ನಾನು ಸರ್ ನಿಜವಾಗ್ಲೂ ನಾನು ಎಂಥ ಒಂದು ನಮ್ಮ ಕುಟುಂಬಕ್ಕೆ ಸೇರಿದ್ದೀನಿ ಅಂದರೆ, ಇದ್ರೆ ನಾವು ಮೋದಿ ಕೇರಲ್ಲಿ ಹೋದ್ರೆ ಮೋದಿ ಕೇರಲ್ಲೆಲ್ಲ ಅಂತಾರೆ ಸರ್. ಆ ಥರ ತುಂಬ ಖುಷಿ ಆಗ್ತಿದೆ ಸರ್ ನನಗೆ. ಎಷ್ಟು ಹೇಳಕ್ಕೆ ಪದಗಳೇ ಸಾಲದು ಸರ್. ಈ ಮಗಳನ್ನ ಕಟ್ಕೊಂಡು ಒಂಥರ ಏನಂದ್ರೂ ಅವಳು ಬಂದಾಗ ತುಂಬ ನನಗೆ ಖುಷಿ ವಿಚಾರ ಅಂದ್ರೆ, ಯಾವ ಟ್ರೈನಿಂಗಲ್ಲಿ ಬಂದ್ರೂ ಒಂಚೂರೂ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ಸರ್. ಅದೊಂದು ಖುಷಿ ಮನೇಲಿ ತುಂಬ ಮಾಡ್ತಿರ್ತಾರೆ ಸರ್. ಸರ್ ನಾನು ವರ್ಕ್ ಮಾಡ್ತೀನಿ ಸರ್. ಇವತ್ತೂ ಇದು ಎನ್ವರ್ ಚಿಪ್ ಕೊಟ್ಟಿದ್ದೀನಿ ಸರ್ ಹೆಲ್ತ್ ಇವರಿಗೆ, CHO ಸರ್ಗೆ. ಅವ್ರಿಗೂ ಹೇಳಿದ್ದೀನಿ, ಬನ್ನಿ ಮೇಡಮ್ ನೀವು ಡಾಕ್ಟರ್ ಹತ್ರ ಎಲ್ಲರ ಹತ್ರ ಮೀಟ್ ಮಾಡಿ ಎಲ್ರಿಗೂ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ನಾನು ಡೈಲಿ ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಗ್ತಾ ಇದೆ ಸರ್. ಓಕೆ ಸರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ಸರ್. ಎಲ್ಲರ ಆಶೀರ್ವಾದ ಇದ್ರೆ ಎಲ್ಲ ಆಲ್ ಲೀಡರ್ಸ್ ಆಶೀರ್ವಾದ ಇರ್ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ತರ ಒಂದು ಶ್ರದ್ಧೆಯಿಂದ, ಗೌರವದಿಂದ, ಅದೇ ತರನೇ ಒಂದು ಸೇವಾ ಮನೋಭಾವನೆಯಿಂದ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಯಾವತ್ತೂ ಕೂಡ ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಾ. ಅಂಡ್ ದೇವರ ಆಶೀರ್ವಾದ ನಿಮ್ಗೆ ಯಾವತ್ತೂ ಇದ್ದೇ ಇರ್ತದೆ. ಮಗಳು ಒಂದು ರೀತಿ ಬೇರೆ ಒಂದು ಮೆಂಟಲಿ ಚಾಲೆಂಜ್ ಇರ್ತಕ್ಕಂತಹ ಒಂದು ಇದು ಒಂದು ಪರಿಸ್ಥಿತಿ ಇದೆ. ಮಗಳದು ಹೆಲ್ತ್ ಚಾಲೆಂಜ್ ಇದೆ. ಆದ್ರೂ ಕೂಡ ಮಗಳನ್ನು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಯಾವ್ದಾರೆ ಒಂದು 500 ರೂಪಾಯಿ ಟ್ರೈನಿಂಗ್ ಇರಲಿ, 1300 ರೂಪಾಯಿ ಟ್ರೈನಿಂಗ್ ಇರಲಿ, ಮಗಳನ್ನು ಕೂಡ ಜರ್ನಿ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ, ಬೆಂಗಳೂರಿಗಾಗ್ಲಿ ಬಳ್ಳಾರಿಗಾಗ್ಲಿ. ಅಂಡ್ ಮಗ ಮೆಡಿಕಲ್ ಇಂಡಸ್ಟ್ರಿ ಜೊತೆಗೆ ಮಾರ್ಕೆಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಎಲ್ಲ ಒಂದು ಫ್ಯಾಮಿಲಿ ಟೀಮ್ ವರ್ಕ್ ಅಲ್ಲಿ ಅಚೀವ್ ಆಗಿರ್ತಕ್ಕಂಥದ್ದು. ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ನನಗೆ ಖುಷಿ ಅನಿಸ್ತಾ ಇದೆ. ವಿನಯ್, ನಿನ್ಗೂ ಏನ್ ಅನಿಸ್ತಾ ಇದೆ ನೀನ್ ಶೇರ್ ಮಾಡ್ಬೋದು. ಅಂಡ್ ಮೊದಲು ಸಿಕ್ಕಾಪಟ್ಟೆ ನೆಗೆಟಿವ್, ಇವ್ರ ತಾಯಿಗೆನೆ ಅಡ್ಗಾಲಾಗ್ತಾ ಇದ್ರು, ನೀವು ಯಾವ ಕಾರಣಕ್ಕೂ ಮಾಡ್ಲೇ ಕೂಡುದು ಮೋದಿ ಕೇರ್ನ ಅಂತೇಳಿ. ಟ್ರೈನಿಂಗ್ ಅಟೆಂಡ್ ಆಗ್ತಾ ಕಂಪ್ಲೀಟ್ಲಿ ಇವಾಗ ತಾಯಿಗಿಂತನೂ ಇನ್ನೂ ಅಗ್ರೆಸಿವ್ ಹೊಸ ಜನರೇಷನ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಫ್ಯಾಮಿಲಿ ಸಮೇತ ಇವತ್ತು ಅಚೀವ್ ಆಗಿದ್ದಾರೆ. ಪವರ್ ಆಫ್ 4 ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ವಿನಯ್, ಶೇರ್ ಮಾಡ್ಬೋದಾ, ಏನ್ ಅನಿಸ್ತಾ ಇದೆ ಈ ಒಂದು ಕಾಂಬಿನೇಷನ್? ತುಂಬಾ ವಿಶೇಷವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಇದು. ಎಸ್ ವಿನಾಯಕ್ ಎಸ್ ಎಂ ಮಾತಾಡಿ ಸರ್. ಗುಡ್ ಮೋದಿ ಕೇರ್ ಮಾರ್ನಿಂಗ್ ರಾಜು ಸರ್ ಅಂಡ್ ಎಲ್ಲ ಲೀಡರ್ಸ್ಗೂ ಗುಡ್ ಮೋದಿ ಕೇರ್ ಮಾರ್ನಿಂಗ್. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಇಟ್ಸ್ ಎ ಆಲ್ವೇಸ್ ಗ್ರೇಟ್ ಪ್ಲೆಜರ್ ಸರ್. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಎಸ್ಪೆಷಲಿ ಮಲ್ಲಮ್ಮ ಮೇಡಮ್ ಹೇಳ್ದಂಗೆ ಗೋವಿಂದರಾಜ್ ಸರ್ ಅಲ್ಲಿ ನಮ್ಗೆ ತುಂಬಾ ಮೋಟಿವೇಶನ್ ಸರ್. ಎಸ್ಪೆಷಲಿ ರಾಜು ಸರ್, ವೆರಿ ಗ್ರೇಟ್ ಇನ್ಸ್ಪಿರೇಷನ್ ಸರ್. ಸೊ ನಿಮ್ಮ ಒಂದೊಂದು ಮಾತನ್ನು ನಮ್ಮನ್ನ ತುಂಬಾ ಇನ್ಸ್ಪಿರೇಷನ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ಲೈಕ್ ನಾನು ಪ್ರತಿಯೊಂದ್ ಸತಿನೂ ನಾನು ಟೈಮ್ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ನಿಮ್ಮ ಹಳೆ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತೀನಿ. ಸೊ ಒಂದು ಹರಿಹರ ತಾಲೂಕಲ್ಲಿ ಒಬ್ಬ ಬೆನಕನಹಳ್ಳಿಯಿಂದ ನಿಮ್ಮ ಒಂದು ಲೈಫೇ ಮೋಟಿವೇಶನ್. ಹೊನ್ನಾಳಿ ತಾಲೂಕು ಹರಿಹರ ಹತ್ರ. ಸೊ ಬೆನಕನಹಳ್ಳಿಯಿಂದ ವಿಜಯ್ ಡಿಜಿ ಸರ್ ಇರ್ಬೋದು, ರಾಜು ಡಿಜಿ ಸರ್ ನೀವಿರ್ಬೋದು, ಮತ್ತೆ ನಮ್ಮ ಲೆಜೆಂಡ್ರಿ ಗೋವಿಂದರಾಜ್ ಸರ್. ಸೊ ಎಷ್ಟು ಕಷ್ಟಪಟ್ಟಿದ್ರ ಸರ್. ನಿಮ್ಮ ಕಾಲದಲ್ಲಿ ಇರ್ತಕ್ಕಂಥ ಮೋದಿ ಕೇರ್ ತುಂಬಾ ಕಷ್ಟದ ದಿನಗಳು ಸರ್, ಮುಳ್ಳಿನ ಹಾದಿ. ಅಟ್ಲೀಸ್ಟ್ ನಮಗಾದ್ರೂ ಒಂದು ಆಪರ್ಚುನಿಟಿ ಇದೆ, ಎಲ್ಲ ಪ್ಲಾಟ್ಫಾರ್ಮ್ ಇದೆ, ಎಲ್ಲ ಒಂದು ಪ್ರಾಡಕ್ಟ್ಸ್ ಗಳಿದಾವೆ. ಅವಾಗಿನ ಇದೆ ತುಂಬಾ ಕಷ್ಟ ಆಯ್ತು. ಆ ಟೈಮಲ್ಲೇ ಬೆನಕನಹಳ್ಳಿಯಿಂದ ಬಂದಂತ ರಾಜು ಸರ್ ಮಾಡ್ಬೋದು ಅಂದ್ರೆ ನಾವ್ ಯಾಕೆ ಮಾಡಕ್ಕಾಗಲ್ಲ? ಅದು ಒಂದು ತುಂಬಾ ಅಂದ್ರೆ ತುಂಬಾ ಇನ್ಸ್ಪಿರೇಷನ್ ಸರ್. ಸೊ ನಮ್ ತಾಯಿಯವ್ರಿಗೆ ನಾನು ಹೇಳ್ತಾ ಇದ್ದೆ, ಮಾಡಮ್ಮ ನೀನು, ನನಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಸೊ ನಾನು ಅವ್ರನ್ನ ಯಾವತ್ತೂ ಎಂಕರೇಜ್ ಮಾಡ್ತಾ ಇದ್ದೆ ಸರ್, ಮಾಡಿ ಅಂತ. ಬಟ್ ನಾನು ಎಸ್ಪೆಷಲಿ ನನಗೆ ಬಳ್ಳಾರಿ ಪ್ರೋಗ್ರಾಮ್ ಇಂದ ಒಂದು ಇದಾಯ್ತು, ಮತ್ತೆ ನಿಮ್ಮನ್ನ ಅಲ್ಲಿ ಮೀಟ್ ಮಾಡಿದೆ. ಸೊ ಅದಾದ್ಮೇಲೆ ಸರ್ ನನಗೆ ಈ ಮಿಲಿಯನರ್ ಪ್ರೋಗ್ರಾಮ್ ಇದೆಯಲ್ಲ ಸರ್, ಸೊ ಇಟ್ಸ್ ನನಗೆ ಎಷ್ಟೋ $1 million ಕ್ರೋರ್ಸ್ ಟುಗೆದರ್ ಅಷ್ಟೊಂದು ಮೋಟಿವೇಶನ್ ಸಿಕ್ತು ಸರ್ ನನಗೆ. ಸೊ ತುಂಬಾ ಅಂದ್ರೆ ತುಂಬಾ ನನಗೆ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಎಲ್ಲ ಸಿಕ್ತು. ಅಲ್ಲಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ ಸರ್. ಸೊ ಇವತ್ತು 300 PV ಮಾಡಿದೀನಿ ಅಂತಂದ್ರೆ ಅದು ಎಲ್ಲ ಗುರುಗಳೇ, ಅದು ನಮ್ಮ ರಾಜು ಸರ್ ನಿಮ್ಗೆ, ಮತ್ತೆ ನಮ್ಮ ಗೋವಿಂದರಾಜ್ ಸರ್ಗೆ, ಮತ್ತೆ ಎಲ್ಲ ನಮ್ಮ ನಮ್ಮ ಅಪ್ಲೈನ್ ಮಲ್ಲಮ್ಮ ಮೇಡಮ್ ಅವ್ರು ಇರ್ಬೋದು, ಸೊ ನಮ್ಮ ಮತ್ತೆ ಅರವಿಂದ ಬಾಯಿ ಮೇಡಮ್ ಅವ್ರು ಇರ್ಬೋದು,
ಪ್ರತಿಯೊಬ್ಬ ಮತ್ತೆ ಶಿವಕುಮಾರ್ ಹಿರೇಮಠ್ ಸರ್ ಇರ್ಬೋದು, ಪ್ರತಿಯೊಬ್ರು ಸರ್ ಗೋವಿಂದರಾಜ್ ಸರ್ ಟೀಮ್ ಅಲ್ಲಿ ಯಾರು ಏನೇ ಕೇಳಿದ್ರು ಪ್ರತಿಯೊಂದು ಒಂದು ಟೀಮ್ ಕೋಆರ್ಡಿನೇಷನ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅದೊಂದು ಹೆಲ್ಪ್ ಆಯ್ತು ಸರ್. ಸೊ ಅಂದ್ರೆ ಸರ್ ನೀವು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೀರಾ, ಸರಸ್ವತಿ ಇದ್ರೆ ಲಕ್ಷ್ಮಿ ಆಟೋಮೆಟಿಕ್ ತಾನೇ ಬರ್ತಾಳೆ. ಅದೊಂದು ಇದೆ ಸರ್. ಮತ್ತೆ ನಮ್ ಗೋವಿಂದರಾಜ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ಘಟ ಇದ್ರೆ ಮಠ ಕಟ್ಬೋದು ಅಂತ ಒಂದು ಹೇಳ್ತಿರ್ತಾರೆ. ಲರ್ನಿಂಗ್ ಇಸ್ ಅ ನೆವರ್ ಎಂಡಿಂಗ್ ಪ್ರೊಸೆಸ್ ಸರ್. ಸರ್ ನಾನು ಒಂದು ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ದೇಶಿಯಾಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊ ಕೆಲವಲ್ಲಿ ಈಗ ಫೀಲ್ಡ್ ಅಲ್ಲಿ ನಾವು ಕೆಲವೊಂದು ಟೈಮ್ ನಾನು ಆಕ್ಷನ್ ಮಾಡಕ್ಕೆ ಯಾಕಂದ್ರೆ ವರ್ಕ್ ಇದ್ರಲ್ಲಿ ಇರೋದ್ರಿಂದ ನಾನು ಓವರ್ ದ ಫೋನ್ ಅಲ್ಲೇ ನಾನು ಆಕ್ಷನ್ಸ್ ತುಂಬಾ ಮಾಡ್ತಾ ಇರ್ತೀನಿ. ಅದರಲ್ಲಿ 10ರಲ್ಲಿ 8-9 ಜನ ನಾನು ಮಾಡಿದೀನಿ, ಬಿಟ್ಟಿದ್ದೀನಿ, ಇದೆಲ್ಲ ಹೇಳ್ತಿರ್ತಾರೆ ನೆಗೆಟಿವ್. ಹಾಗಂತ ನಾವೇನು ತಲೆ ಕೆಡ್ಸ್ಕೊಂತಿಲ್ಲ ಸರ್. ನಾವು ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡಿದೀವಿ. ಸರ್ ನಾನು ಮಾಡ್ತಾ ಇರೋದು ಇವತ್ತಿಗೋಸ್ಕರ ಅಲ್ಲ ಸರ್, ನಾನು ನನ್ನ ಫ್ಯೂಚರ್ಗೋಸ್ಕರ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ನನ್ನ ಫ್ಯೂಚರ್ ಕಾಣಿಸ್ತಾ ಇದೆ ಸರ್. ಸೊ ನನ್ನ ಕಮಿಟ್ಮೆಂಟ್ ಸರ್, ನಾನು ಹೇಳಿದ್ದೆ ಮಿಲಿಯನಿಯರ್ ಪ್ರೋಗ್ರಾಮ್ ಬಂದ್ಮೇಲೆ ನಾನು 300 PV ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೆ ಸರ್. ನನ್ನ ಕಮಿಟ್ಮೆಂಟ್ ನಾನು ಫುಲ್ಫಿಲ್ ಮಾಡಿದೀನಿ ಸರ್. ಅದನ್ನ ಮುಂದೇನು ಸಹ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತೀನಿ ಗುರುಗಳೇ. ಸೊ ನೀವೇನ್ ಹೇಳ್ತಾ ಇದ್ದೀರಾ, ಸೊ ನಾವು ಫಾಲೋ ಲೀಡರ್ಸ್ ಅಂತ ನಮ್ಮ ಗುರುಗಳು ರಾಜು ಸರ್, ಗೋವಿಂದರಾಜ್ ಸರ್ನ ನೀವೇನ್ ಹೇಳ್ತೀರೋ ಚಾಚು ತಪ್ಪದೆ ನಿಮ್ಮನ್ನ ಫಾಲೋ ಮಾಡ್ತಿದೀವಿ ಸರ್. ನಿಮ್ಮನ್ನ ಫಾಲೋ ಮಾಡೋದ್ರಿಂದ ನಾವು ತುಂಬಾ ಸಕ್ಸಸ್ ಆಗ್ತಾ ಇದೀವಿ ಸರ್. ನಮ್ಮ ತಾಯಿನೂ ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅವರು, ಮಲ್ಲಮ್ಮ ಮೇಡಮ್ ಅವರು. ಸೊ ಅವ್ರ ಕಾಲು ಓಡಾಡಕ್ಕಾಗಲ್ಲ, ಆದ್ರೂ ಸರ್ ಅವ್ರ ಚಾಲೆಂಜಸ್ ಮುಂದೆ ನಮ್ದೇನಿಲ್ಲ ಸರ್. ತುಂಬಾ ಅಂದ್ರೆ ತುಂಬಾ ಇನ್ಸ್ಪಿರೇಷನ್. ನಮ್ಮ ತಾಯಿನೂ ನನ್ಗೊಂಥರ ಇನ್ಸ್ಪಿರೇಷನ್ ಸರ್. ಸೊ ಎಲ್ಲಾ ಲೀಡರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಮಾತಾಡೋ ವಿಚಾರ ತುಂಬಾ ಇದೆ, ಬಟ್ ಬೇರೆ ಆಪರ್ಚುನಿಟಿ ಕೊಡೋಣ ಅಂತ ಸರ್. ಥ್ಯಾಂಕ್ ಯು ಸರ್. ಓವರ್ ಟು ಯು ಸರ್. ತುಂಬಾ ಖುಷಿ ಆಗ್ತಾ ಇದೆ ವಿನಾಯಕ. ಸೊ ಎಕ್ಸ್ಟ್ರಾರ್ಡಿನರಿ ಒಂದು ಎನರ್ಜಿ, ಎಕ್ಸೈಟ್ಮೆಂಟ್, ಹೊಸ ಒಂದು ಬಿಸಿ ಮೋದಿ ಕೇರ್ ನಲ್ಲಿ ಇಷ್ಟೊಂದು ಕಡಿಮೆ ಟೈಮಲ್ಲಿ ನಿಮ್ಮ ಒಂದು ಹಾರ್ಡ್ ವರ್ಕ್, ಡೆಡಿಕೇಶನ್, ಕಮಿಟ್ಮೆಂಟ್ ಅಂಡ್ ಬಿಸ್ನೆಸ್ ಬಗ್ಗೆ ವಿಷನ್, ಫ್ಯೂಚರ್ ಏನು ಲಾಂಗ್ ಟರ್ಮ್ ನೀವು ನೋಡ್ತಾ ಇದ್ದೀರಾ. ಸೊ ರಿಯಲಿ ಆ ಮೆಂಟಾಲಿಟಿ, ಜಾಬ್ ಮೆಂಟಾಲಿಟಿ ಇಲ್ಲ, ಇಲ್ಲಿ ಎಂಪ್ಲಾಯಿ ಮೆಂಟಾಲಿಟಿ ಇಲ್ಲ, ಮಿಲಿಯನಿಯರ್ ಮೆಂಟಾಲಿಟಿ ಇದೆ, ಓನರ್ಶಿಪ್ ಮೆಂಟಾಲಿಟಿ ಇದೆ. ಹಾಗಾಗಿನೇ ಡಿಸೈಡ್ ಮಾಡಿರೋದು. ಆ ಟ್ರೈನಿಂಗ್ ಅಟೆಂಡ್ ಆದಾಗ ನಿಮ್ಮಲ್ಲಿ ಎನರ್ಜಿ ಪಾಸ್ ಆಗಿದೆ, ಕರೆಂಟ್ ಪಾಸ್ ಆಗಿದೆ, ಯಾವ ಟ್ರೈನಿಂಗು ಮಿಸ್ ಮಾಡ್ತಾ ಇಲ್ಲ. ಸೊ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಅದು ಇರೋದ್ರಿಂದ ನಿಮ್ಮ ತಾಯಿ ಅಂಡ್ ನಿಮ್ಮ ಲೀಡರ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಬೆಳೀತಾ ಇದ್ದೀರಾ. ಅಂಡ್ 300 PV ಮಾಡ್ತಕ್ಕಂಥದ್ದು ಏನು ಸಣ್ಣ ಪುಟ್ಟ ವಿಚಾರ ಅಲ್ಲ. ಈಗ ಆರಂಭ ಆಗಿದೆ ಇವ್ರ ಬಿಸ್ನೆಸ್ 200% ಗ್ರೋತ್ ಆಗಿದೆ. ಸೊ ಇದೇ ತರನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಒಂದು ಮೋದಿ ಕೇರ್ ನಲ್ಲಿ ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಇನ್ನಷ್ಟು ಜಾಸ್ತಿ ಆಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಇವ್ರ ಅಪ್ಲೈನು ಅರವಿಂದ ಬಾಯಿ ಮೇಡಮ್. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಲೀಡರ್ಗೆ ಸರೆಂಡರ್ ಆಗಿದ್ದಾರೆ. ತುಂಬಾ ಚಾಲೆಂಜಸ್, ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ಫ್ಯಾಮಿಲಿ, ಆದ್ರೂ ಕೂಡ ಮೇಡಮ್ಗೆ ಮೋದಿ ಕೇರ್ ಮಾಡ್ಬೇಕು ಅಂತೇನಿಲ್ಲ. ಆದ್ರೂ ಕೂಡ ತುಂಬಾ ಡೆಡಿಕೇಶನ್, ಚಾಲೆಂಜಿಂಗ್ ತಗೊಂಡಿದ್ದಾರೆ, ಜನಗಳಿಗೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಮಕ್ಕಳು, ಅಳಿಯ, ಸೊಸೆ ಎಲ್ಲ ತುಂಬಾ ಹೈ ಲೆವೆಲ್ ಸೆಟ್ಲ್ ಆಗಿದ್ದಾರೆ. ಆದ್ರೂ ಕೂಡ ಮೋದಿ ಕೇರ್ನ ತುಂಬಾ ಚೆನ್ನಾಗಿ ಒಂದು ಮನಸ್ಸು ಕೊಟ್ಟು ಹೃದಯದ ಅಂತರಾಳದಿಂದ ಮೋದಿ ಕೇರ್ನ ಮಾಡ್ತಾ ಇದ್ದಾರೆ. ಸೀನಿಯರ್ ಡೈರೆಕ್ಟರ್ ಆಗಿದ್ದಾರೆ ಫಸ್ಟ್ ಟೈಮು. ಅರವಿಂದ ಮೇಡಮ್, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೇಡಮ್. ಎಸ್, ಆಯ್ತು ಮೇಡಮ್, ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್. ಸರ್, ನಾನ್ ಸೀನಿಯರ್ ಡೈರೆಕ್ಟರ್ ಆಗಿರೋದು ಸಂತೋಷಕ್ಕಿಂತ ನಮ್ಮ ಅಪ್ಲೈನ್ಗಳು ಏನಿದ್ದೀರಲ್ಲ ನೀವುಗಳು ಮತ್ತು ವಿಜಯ್ ಸರ್, ಗೋವಿಂದ್ರ ಸರ್ ಅವರ ಒಂದು ಸಹಕಾರದಿಂದನೇ ನಾನು ಇವತ್ತು ಸೀನಿಯರ್ ಡೈರೆಕ್ಟರ್ ಆಗಿನ ಅಂತ. ಅಂದ್ರೆ ನೀವೇನ್ ಮಾರ್ಗದರ್ಶನ ಹೇಳ್ತಾ ಇದ್ರೆ ಅದೇ ಮಾರ್ಗದರ್ಶನ. ಬಟ್ ಇದು ಮೋದಿ ಕೇಂದ್ರ ಫಸ್ಟ್ ನನ್ನ ಇದ್ ಮಾಡಕಂದ್ರೆ ನನ್ನ ಮೈಂಡ್ ಸೆಟ್ ಯಾರೇ ಏನೇ ನೆಗೆಟಿವ್ ಹೇಳಿದ್ರು ಕೂಡ ನಾನು ಆ ನೆಗೆಟಿವ್ ಗೆ ಹೋಗ್ತಾ ಇದ್ದಿಲ್ಲ, ಪಾಸಿಟಿವ್ ಆಗೇ ಇರ್ತಾ ಇದ್ದೆ. ಅದ್ ನಮ್ದೇನ್ ಅಚೀವ್ಮೆಂಟ್ ಆಗ್ತದ ಅದು ಹಾಗೆ ಆಗ್ತದೆ. ನಮ್ಗೆ ಕೆಲಸ ಏನದ ಮೊದ್ಲು ನಾವು ಕೆಲಸ ಮಾಡ್ಬೇಕು, ಆಮೇಲೆ ಅಚೀವ್ಮೆಂಟ್ ಅದಾಗಿ ತಾನಾಗಿ ಬರ್ತದಂತ ನೀವು ಹೇಳ್ತಾನೆ ಇದ್ರಿ. ಹೀಗಾಗಿ ಬರೀ ನಾನೊಂದು ಅಚೀವ್ಮೆಂಟ್ ಆಗೋದಲ್ಲ, ನಮ್ಮ ಡೌನ್ ಲೈನ್ ಏನಿದ್ದಾರೆ ಅವರು ಕೂಡ ಆಗ್ಬೇಕು ಅಂತ ಇವತ್ತಿನ ದಿನ ಮಲ್ಲಮ್ಮ ಅವರು ಕೂಡ ನೀವು ಡೈರೆಕ್ಟರ್ ಆಗ್ಯಾರ, ಅದಕ್ಕೂ ಕೂಡ ಬಹಳ ಸಂತೋಷ. ಆಮೇಲೆ ವಿನಯ್ ಕೂಡ ಪವರ್ ಆಫ್ 4 ಮಾಡ್ಕೊಂಡೇನೆ ಒಟ್ಟು ನಮ್ಮ ಟೀಮು ಒಂದು ಒಳ್ಳೆ ಒಂದು ಸ್ಥಿತಿ ಬಂದ ಸರ್. ಇದಕ್ಕೆಲ್ಲ ಕಾರಣ ನೀವುಗಳು ಇಲ್ಲದೆ ಇದ್ರೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಯಾವ್ದಕ್ಕೆ ಆಗೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹನೇ ನಮಗೆ ಒಂದು ಮೈಂಡ್ ಸೆಟ್ ಸರ್ ಅದು. ಆಮೇಲೆ ನಾವು ಬೆಂಗಳೂರಿಗೆ ಮಿಲಿನಿಯರ್ ಮೀಟಿಂಗ್ ಏನ್ ಬಂದ್ವಲ್ಲ, ನಾವೆಲ್ಲ ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ, ಬರೀ 100 PV ಮಾತ್ರ ಮಾಡ್ಕೊಂತ ಇದ್ವಿ. ನಾವು ಯಾಕೆ 300 PV ಮಾಡಬಾರ್ದಂತ ಒಂದು ಮೈಂಡ್ ಸೆಟ್ ಗೋಸ್ಕರನೇ ನಾವು ಆ ಮೈಂಡ್ ಸೆಟ್ ನಿಂದನೇ ನಾನು ಕೂಡ 300 PV ಮಾಡ್ಕೊಳಕಾಯ್ತು. ಆಮೇಲೆ ನಮ್ಮ ಡೌನ್ ಲೈನ್ ಗಳಿಗೆ ನಾವು ಫೋನ್ಗಳು ಮಾಡಿದಾಗ ಕೆಲವರು ಉತ್ತರ ಕೊಡ್ತಿದ್ರೆ, ಕೆಲವ್ರು ಇಲ್ಲ. ಮೊದ್ಲೆಲ್ಲ ನಾವು ಸ್ವಲ್ಪ ಡಿಸಪಾಯಿಂಟಿಗೆ ಹೋಗ್ಬಿಡ್ತಾ ಇದ್ವಿ. ಬಟ್ ಇವಾಗ ಏನಿಲ್ಲ, ಫೋನ್ ಮಾಡ್ತೇವೆ, ರೀಚ್ ಮಾಡಿದ್ರೆ ಇಲ್ಲ, ಹೊಸ ಒಬ್ಬರನ್ನೆಲ್ಲ ಹುಡುಕಿಂತ ಹೋಗೋದು.
ಆಮೇಲೆ ನಂದು ರಿಟೇಲ್ದು ಜಾಸ್ತಿ ಆಗ್ತದೆ ಸರ್. ಅಂದ್ರೆ ನನ್ನ ಹೆಲ್ತ್ ಪ್ರಾಡಕ್ಟ್ ಜಾಸ್ತಿ ರಿಟೇಲ್ ಮಾಡೋದು. ಏನಿಲ್ಲ ಅಂದ್ರೂ ಕೂಡ ತಿಂಗಳ ಒಂದು 7-8 ಸಾವಿರ ರೂಪಾಯಿ ಬರೀ ರಿಟೇಲ್ ನಿಂದನೇ ಪ್ರಾಫಿಟ್ ಬರ್ತಾ ಇದೆ. ಅದನ್ನೇ ನಾನು ಪ್ರತಿ ತಿಂಗಳು ಅದನ್ನೇ ರಟೌಟ್ ಮಾಡ್ತಾ ಇರ್ತೀನಿ. ಹೀಗಾಗಿ ನನ್ನ ಅದನ್ನ ಬಿಸ್ನೆಸ್ ನಾನು ಏನೇ ಇರ್ಲಿ ನನ್ನ ಉಸಿರಿರೋವರೆಗೂ ನಾನು ಮಾಡೇ ಮಾಡ್ಬೇಕು. ಒಂದು ದೇಶ ಸೇವೆ ಮಾಡ್ಬೇಕು. ದೇಶ ಸೇವೆ ಅನ್ಕೊ ಮಾಡ್ಲಿಕ್ಕೆ ಆಗಲ್ಲ, ಹೋಗಿ ಮಿಲಿಟರಿಗೆ ಅನ್ಕೊ ಸೇರ್ಲಿಕ್ಕೆ ಆಗಲ್ಲ. ಬಟ್ ನಾವು ಸ್ಕೂಲ್ಗಳಾಗಿದ್ದಾಗ ಸ್ಫೂರ್ತಿ RSS ಸೇರ್ಬೇಕು ಅದಕ್ಕೆ ಇದಕ್ಕಂತ. ಬಟ್ RSS ಗಿನ್ನ ಒಂದು ಒಳ್ಳೆ ಒಂದು ಫೀಲ್ಡ್ ನಾವು ಬಂದ್ವಿ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ತ್ರಿವೇಣಿ ಮೇಡಮ್ ಅವರಿಗೆ, ಗೋವಿಂದ್ರ ಸರ್ಗೆ ಮತ್ತೆ ನಿಮಗೂ ಕೂಡ ನಾನು ಒಳ್ಳೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದೇ ರೀತಿ ನಮ್ಮ ಡೌನ್ಲೈನ್ಗಳೆಲ್ಲ ಡೈರೆಕ್ಟರ್ಗಳು, ಸೀನಿಯರ್ ಡೈರೆಕ್ಟರ್ಗಳು ಆಗ್ತಾ ಬಂತು ಅಂದಾಗ ಎಲ್ಲ ಒಂದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಸರ್. ಥ್ಯಾಂಕ್ ಯು ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಅರವಿಂದ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಅಗೈನ್ ನಿಮ್ಮಲ್ಲಿ ಸರಳತೆ ಇದೆ ಅಂಡ್ ಯಾವ್ದು ಹೈಟೆಕ್ ಬೇಕಾಗಿಲ್ಲ. ಸರಳತೆಯಿಂದ ಯಾರು ಬೇಕಾದ್ರೂ ಹಳ್ಳಿನಲ್ಲಾಗಿದ್ರು ಪರವಾಗಿಲ್ಲ. ಯಾವ್ದು ಏಜು ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಬಟ್ ಡ್ರೀಮ್ ಇರಬೇಕು ಅಂಡ್ ಸೇವಾ ಮನೋಭಾವನೆ ಇರಬೇಕು. ಅದಿದ್ದಾಗ ಖಂಡಿತ ನೀವು ಅಚೀವ್ ಮಾಡ್ತೀರ ಅನ್ನೋದಕ್ಕೆ ನೀವು ಒಂದು ಎಕ್ಸಾಂಪಲ್ ಆಗಿದ್ದೀರಾ, ಪ್ರೂವ್ ಮಾಡಿದ್ದೀರಾ. ಯಾವುದೇ ಟ್ರೈನಿಂಗ್ ಅನ್ನ ಮಿಸ್ ಮಾಡಿಲ್ಲ. ಎಸ್ಪೆಷಲಿ ಮಿಲಿನಿಯರ್ ಕಾನ್ಫರೆನ್ಸ್ ಗೆ ಬಂದಾಗ್ಲಿಂದಾನು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ. ತುಂಬಾನೇ ಲೈಕ್ 300 PV ಮಾಡ್ತಕ್ಕಂಥದ್ದಾಗಿರ್ಬೋದು. ಕಂಟಿನ್ಯೂಸ್ ಗ್ರೋತ್ ಅಲ್ಲಿ ಇದ್ದೀರಾ ಅಂಡ್ ಕಂಟಿನ್ಯೂಸ್ ಫೀಲ್ಡ್ಗೆ ಹೋಗ್ತಾ ಇದ್ದೀರಾ. ಸೇವಾ ಮನೋಭಾವನೆಯಿಂದ ಮಾಡ್ತಾ ಇದ್ದೀರಾ. ಅದು ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಒಂದು ಮಾತನ್ನ ಹೇಳಿದ್ರಿ, ನೀವು ಹೇಳಿದ್ರಿ, ವಿನಾಯಕ ಇಬ್ರು ಸೇರಿ ಹೇಳಿದ್ರಿ. ಏನು ಅಂದ್ರೆ ನೆಗೆಟಿವ್ ಏನೇ ಬರಲಿ ಫೀಲ್ಡ್ ಅಲ್ಲಿ ಬರ್ತಾನೆ ಇರ್ತದೆ. ಅದಕ್ಕೆ ನಾವು ತಲೆಕೆಸನಕ್ಕೆ ಹೋಗಲ್ಲ. ನಮಗೆ ಗೊತ್ತಿದೆ ನಾವು ಒಳ್ಳೇದು ಏನಿದೆ ಅಲ್ಲಿ ಅಂತ ಹೇಳಿ. ಆ ಒಳ್ಳೇದಕ್ಕೋಸ್ಕರ ನಾವು ಎಫರ್ಟ್ ಆಗ್ತಿದೀವಿ, ಜನಗಳಿಗೆ ಮುಟ್ಟಿಸ್ತಾ ಇದೀವಿ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟು. ಆಟಿಟ್ಯೂಡ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಖಂಡಿತ ಫೀಲ್ಡಿಗೆ ಹೋದಾಗ ಜನಗಳು ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಗೊತ್ತಿಲ್ಲ, ಅವ್ರದೇ ಆದ ದೃಷ್ಟಿಕೋನದಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಬಟ್ ನಾನು ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ರೆ, ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರೆ, ನಾನು ಜನಗಳ ಸೇವ್ ಮಾಡ್ತಾ ಇದ್ರೆ, ಯಾರು ನೆಗೆಟಿವ್ ಮಾಡಿದ್ರು ಕೂಡ ನೆಗೆಟಿವ್ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ನನಗೆ ಗೊತ್ತಿರ್ತದೆ ಟ್ರೈನಿಂಗ್ ಮುಖಾಂತರ ಮೋದಿ ಕೇರ್ ಪವರ್ ಅರ್ಥ ಆಗ್ತಾ ಇರ್ತದೆ. ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ನಮಗೆ ಗೊತ್ತಾಗಿರ್ತದೆ. ಅಂಡ್ ರಿಟೇಲ್ ಮಾಡೋದ್ರಿಂದ, ಪ್ರಾಡಕ್ಟ್ ಅನ್ನ ಜನಗಳಿಗೆ ಮುಟ್ಸೋದ್ರಿಂದ ಜನಗಳ ರಿಸಲ್ಟ್ ಅನ್ನ ನಮಗೆ ಕೊಡ್ತಾ ಹೋಗ್ತಾರಲ್ವಾ. ಫೀಲ್ಡಿಗೆ ಹೋದಾಗ ನಾವೇ ಮೋಟಿವೇಟ್ ಆಗ್ತಾ ಇರ್ತೀವಿ. ಫೀಲ್ಡಿಗೆ ಹೋದಾಗ ನಮಗೆ ಇನ್ಸ್ಪಿರೇಷನ್ ಆಗ್ತಾ ಇರ್ತದೆ. ಅವರ ಒಂದು ಖುಷಿ ನೋಡಿದಾಗ ಅವ್ರ ಕಣ್ಣೀರ್ನ ಒರೆಸ್ತಕ್ಕಂಥ ಒಂದು ಶಕ್ತಿ ಇವತ್ತು ಮೋದಿ ಕೇರ್ ಪ್ರಾಡಕ್ಟ್ ಇದೆ. ಆ ತರ ಆರೋಗ್ಯ ಕೊಡ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಮೋದಿ ಕೇರ್ ಸಿಗ್ತಾ ಇರೋದ್ರಿಂದ ನಾವು ಎನಿ ಟೈಮ್ ಈ ಒಂದು ಬಿಸ್ನೆಸ್ ಅಲ್ಲಿ ಸ್ಪಿರಿಟ್ ಇಂದ, ಹುಮ್ಮಸ್ಸಿನಿಂದ, ಪ್ಯಾಷನ್ ಇಂದ ನಮಗೆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ. ಸೊ ಎಕ್ಸಲೆಂಟ್ ಮೇಡಮ್, ಥ್ಯಾಂಕ್ ಯು. ಸೀನಿಯರ್ ಡೈರೆಕ್ಟರ್ ಇಸ್ ಅ ಗುಡ್ ಅಚೀವ್ಮೆಂಟ್ ಅಂಡ್ ಎವ್ರಿ ಮಂತ್ ಗ್ರೋತ್ ಅಲ್ಲಿ ಇದ್ದೀರಾ. ಅಗೈನ್ ಬಿಸ್ನೆಸ್ 150 to 200% ಗ್ರೋತ್ ಆಗಿದೆ. ಒಳ್ಳೆ ಟೀಮ್ ವರ್ಕ್ ಮಾಡ್ತಾ ಇದ್ದೀರಾ. ಕಂಗ್ರಾಚುಲೇಷನ್ಸ್ ಮೇಡಮ್. ಸರ್ ಇನ್ನೂ ಒಂದು ಹೇಳೋದು ಅಂತಂದಾಗ ನಂದು ಲಾಯಲ್ಟಿದು ಏನಿಲ್ಲ ಅಂದ್ರೆ ಒಂದ್ಸರಿ 7,000, ಒಂದ್ಸರಿ 6,000 ಈ ತರ ಲಾಯಲ್ಟಿ ಪ್ರಾಡಕ್ಟ್ಗಳು ಬೇಕಾದಷ್ಟು ಬರ್ತವೆ ಸರ್. ಅದನ್ನ ರೀಚ್ ಮಾಡ್ಲಿಕ್ಕೆ ಕೂಡ ಒಂದು ಅನುಕೂಲ ಆಗಿದೆ ಸರ್. ಎಸ್ ಸೂಪರ್ ಮೇಡಮ್. ಅದು ಒಂದು ತುಂಬಾ ಇಂಪಾರ್ಟೆಂಟ್. ಲಾಯಲ್ಟಿನ ಏನು ನಾವು ಫೋಕಸ್ ಮಾಡ್ತಾ ಇದ್ದೀವಿ, ಅದು ಕಳೆದ ಒಂದು 10 ವರ್ಷದಿಂದ ಈ ಲಾಯಲ್ಟಿ ಅನ್ನೋ ಸಿಸ್ಟಮ್ ಬಂತು. ಅವಾಗಲಿಂದಾನು ಕೂಡ ನಮ್ಮೆಲ್ಲರ ಒಂದು ಬಿಸ್ನೆಸ್ ಅಲ್ಲಿ ಒಂದು ಮಿಂಚಿನ ಸಂಚಲನ ಉಂಟಾಗಿದೆ. ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರ್ತಕ್ಕಂಥದ್ದು ಇದ್ರ ಏನ್ ಬೆನಿಫಿಟ್ ಇದೆ, ಇಷ್ಟೊಂದು ಬೆನಿಫಿಟ್ ಅನ್ನ ನಾವೆಲ್ಲರಿಗೂ ರೀಚ್ ಮಾಡಿಸ್ಬೇಕಾಗಿದೆ. ಆ ಬೆನಿಫಿಟ್ ಅನ್ನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದ್ರ ಮುಖಾಂತರ ಇಷ್ಟೊಂದು ಹಣ ಉಳಿತಾಯ ಆಗಿರ್ಬೋದು, ಫ್ರೀ ಐಟಮ್ ಆಗಿರ್ಬೋದು, ಅದನ್ನ ರೀಚ್ ಮಾಡಿಸ್ತಾ ಹೋಗೋಣ. ಎಲ್ರಿಗೂ ಕೂಡ ಇಷ್ಟ ಸೇವಿಂಗ್ ಮಾಡಬೇಕು ಅಂತ ಹೇಳಿ. ಸೊ ಅಪ್ ಟು 25% ವರೆಗೂ ಬೆನಿಫಿಟ್ ಇರ್ತಕ್ಕಂಥದ್ದನ್ನ ರೀಚ್ ಮಾಡಿಸ್ತಾ ಹೋಗೋಣ. ಖಂಡಿತ ಅದು ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸಿ, ಸತತವಾದ ಒಂದು ಕಮಿಟ್ ಆಗ್ಬಿಡ್ತಾರೆ. ಒಂದ್ಸಲ ತಗೊಂಡ್ರು ಅಂತ ಹೇಳಿದ್ರೆ 6 month ರೇಸು, ಅದಾದ ನಂತರ 1 year 3 ಸಲ ಫ್ರೀಯಾಗಿ ಪಡಿತಾ ಇರ್ತಕ್ಕಂಥದ್ದು. ಅದೇ ತರನೇ ಟೀಮಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಥ್ಯಾಂಕ್ ಯು ಮೇಡಮ್. ಈಗ ಪಾಂಡು ಟೀಮ್ನವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಪ್ಲಾಟಿನಮ್ ಡೈರೆಕ್ಟರ್ನೇ ಇನ್ವೈಟ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್, ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಲೆವೆಲ್. ಪ್ಲಾಟಿನಮ್ ಅನ್ನೋದು ಒಂದು ಡ್ರೀಮ್ ಲೆವೆಲ್. ಅದನ್ನ ಅಚೀವ್ ಮಾಡತಕ್ಕಂಥವ್ರು ಇದ್ದಾರೆ, ಅನುರಾಧ ಮೇಡಮ್ ಅಂಡ್ ಶ್ಯಾಮ್ ಅಂತೇಳಿ. ಅವ್ರ ಜೊತೆ ಇವತ್ತು ವಿಶ್ ಮಾಡಕ್ ನಂಗೆ ಕಾಲ್ ಮಾಡಿದ್ದೆ, ತುಂಬಾ ಖುಷಿ ಆಯ್ತು. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಎಕ್ಸೈಟ್ಮೆಂಟ್ ಇದೆ, ಪ್ಯಾಷನ್ ಇದೆ. ಒಂದಿಷ್ಟು ಡೊಮೆಸ್ಟಿಕ್ ಟ್ರಿಪ್ ನ ಎಂಜಾಯ್ ಮಾಡಿದ್ದಾರೆ. ಕ್ರೂಸ್ ಆಗಿರ್ಬೋದು, ಗೋವಾ ಟ್ರಿಪ್ ಆಗಿರ್ಬೋದು. ಅದಾದ ನಂತರ ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ತಿದ್ದಾರೆ. ಟ್ರೈನಿಂಗ್ ಅಟೆಂಡ್ ಆದಾಲಿಂದನೂ ಕೂಡ ತುಂಬಾನೇ ಅವರಲ್ಲಿ ಎನರ್ಜಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಪ್ಯಾಷನ್ ಇದೆ. ಸೊ ಸುಧಾಕರ್ ಅಂತೇಳಿ ಒಂದು ಮಳವಳ್ಳಿಯಿಂದ, ಅವ್ರ ಟೀಮಲ್ಲಿ, ಇವರು ಪಾಂಡು ಅವರ ಟೀಮಲ್ಲಿ ಪ್ಲಾಟಿನಮ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಹ್ಯಾಂಡ್ ರೈಸ್ ಮಾಡ್ತೀರಾ ಅನುರಾಧ ಮೇಡಮ್ ಆಸ್ ವೆಲ್ ಆಸ್ ಶ್ಯಾಮ್. ಗಂಡ ಹೆಂಡತಿ ಇಬ್ರು ಕೂಡ ತುಂಬಾ ಒಂದು ಅಪರೂಪದ ಒಂದು ಸಾಧನೆ ಮಾಡಿದ್ದಾರೆ. ಎಸ್, ವಿಡಿಯೋ ಸಮೇತ ರೆಡಿ ಇದ್ದಾರೆ. DP ಕೂಡ ನಡೆಸ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್. ನಿಮ್ ಜೊತೆ ಮಾತಾಡಿದಾಗ ನನಗೆ ಬಹಳ ಖುಷಿ ಆಯ್ತು. ನಿಮ್ಮ ಎನರ್ಜಿ, ಜೋಶು, ಎಕ್ಸೈಟ್ಮೆಂಟ್ ನನಗೇನೆ ಉತ್ಸಾಹ ಮೂಡ್ತು. ಅವ್ರು ಹೇಳ್ತಾ ಇದ್ದಾರೆ ಯಾವ ಟ್ರೈನಿಂಗ್ ಮಿಸ್ ಮಾಡಲ್ಲ ಸರ್, ಎಸ್ಪೆಷಲಿ ಈ 9 ಗಂಟೆ ಕ್ಲಾಸ್ ಅಲ್ಲಿ ತುಂಬಾ ಕಲಿತಾ ಇದ್ದೀನಿ ಅಂತ ಹೇಳಿದ್ದಾರೆ. ಎಸ್ ಅನುರಾಧ ಮೇಡಮ್, ವೆಲ್ಕಮ್. ಎಸ್ ಸರ್, ಥ್ಯಾಂಕ್ ಯು ಸರ್. ಈ ಒಂದು ಕಾಲ್ಗೆ ಫಸ್ಟ್ ಟೈಮ್
ನನ್ನನ್ನ ನೀವ್ ವೆಲ್ಕಮ್ ಮಾಡ್ತಾ ಇರೋದು ರಿಯಲಿ ಎಕ್ಸೈಟ್ಮೆಂಟ್. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಯಾವ್ದೋ ಜನ್ಮದ ಪುಣ್ಯ ಅನ್ನೋ ರೀತಿಯಲ್ಲಿ. ಸೊ ನಿಜವಾಗ್ಲೂ ನನ್ಗೆ ಏನಪ್ಪಾ ಇವತ್ ಮಾತಾಡೋದಕ್ಕೆ ನಿಜವಲ್ಲ ಅಷ್ಟು ಎಕ್ಸೈಟ್ಮೆಂಟ್. ಮೊದಲನೇದಾಗಿ ಬೇಸಿಕಲಿ ನನ್ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ, ಫಸ್ಟ್ ನಾನು ಇದ್ದದ್ದು ಒಬ್ಬ ಗೃಹಿಣಿಯಾಗಿದ್ದಂಥದ್ದು. ಸೊ ಒಂದೇನ್ ಫ್ಯಾಮಿಲಿ ಇದೆ ನನ್ನ ಸರೌಂಡಿಂಗ್ ಅನ್ನೋ ರೀತಿಯಲ್ಲಿ ನಾನು ಇದ್ದದ್ದು. ಸೊ ಬಿಸ್ನೆಸ್ ಅಂದ್ರೆ ನನ್ಗೆ ಏನು ಅಂತ ಗೊತ್ತಿರ್ಲಿಲ್ಲ. ಈ ಒಂದು ಸಿಸ್ಟಮ್ಗೆ ನನ್ನ ಹೆಂಗ್ ಕನೆಕ್ಟ್ ಆಗ್ಬೋದು ಅದನ್ನು ಕೂಡ ನನಗೆ ಗೊತ್ತಿರ್ಲಿಲ್ಲ. ನಾನ್ ನಿಜವಾಗ್ಲೂ ಇದಿಷ್ಟರಲ್ಲೇ ನನ್ನ ಲೈಫ್ ಮುಗಿಯುತ್ತೆ ಅನ್ನೋ ಒಂದ್ ರೀತಿಯಲ್ಲಿ ನಾನು ಇದ್ದಂಥದ್ದು. ಸೊ ಎಲ್ಲೋ ಒಂದ್ ರೀತಿ ನಿಜವಾಗ್ಲೂ ನಮ್ಮ ಒಂದು ಅದೃಷ್ಟ ಅಂತಾನೆ ಹೇಳ್ತೀನಿ. ಒಂದೇ ಒಂದ್ ಸ್ಕಿನ್ ಕೇರ್ ಟ್ರೈನಿಂಗ್ ಮೂಲಕ ನನ್ನ ಒಂದ್ ಪರಿಚಯನ ನಾನು ಮಾಡ್ಕೊಂಡೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು ಆ ಸ್ಕಿನ್ ಕೇರ್ ಟ್ರೈನಿಂಗ್ಗೆ. ಸೊ ಅಲ್ಲಿಂದ ನಾನ್ ನೋಡಿದಂತ ರೀತಿನೇ ಬೇರೆ ಮೋದಿ ಕೇರ್ನ. ಯಾಕೆಂತಂದ್ರೆ ಇಷ್ಟೊಂದು ಚೆನ್ನಾಗಿದ್ಯಾ ಮೋದಿ ಕೇರ್ ಅನ್ನುವಂಥದ್ದು ಒಂದು ಬಿಸ್ನೆಸ್ ಅಲ್ಲಿ ಏನೆಲ್ಲಾ ತಂದ್ಕೊಡುತ್ತೆ ಅನ್ನೋದನ್ನ ನಾನು ನೋಡ್ದೆ ಸರ್. ಅಲ್ಲಿಂದ ಈಚೆಗೆ ಪ್ರತಿಯೊಂದು ಒಂದು ಕ್ಲಾಸಸ್ ಆಗಿರ್ಬೋದು, ಝೂಮ್ ಕಾಲ್ ಸೆಷನ್ ಅಲ್ಲಿ ಪ್ರತಿಯೊಂದ್ ದಿನಾನೂ ಕೂಡ ನಾನು ಜಾಯಿನ್ ಆಗ್ತಾ ಇದ್ದೆ. ಸೊ ಅಲ್ಲಿ ಆ ಲೀಡರ್ಸ್ ಗಳು ಶೇರ್ ಮಾಡ್ತಿದ್ದಂತ ರೀತಿ ಸ್ಟಾರ್ಟಿಂಗ್ ನಾನು ಮಾತಾಡೋದಿಕ್ಕೇನೆ ಹೆದರ್ತಾ ಇದ್ದೆ. ಸೊ ಅವಾಗ ನಮ್ಗೆ ಪಾರು ಮೇಡಮ್ ಫಸ್ಟ್ ಟೈಮ್ ನನ್ಗೆ ಹೇಳಿದ್ರು, ಖಂಡಿತ ನೀವು ಒಂದ್ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ, ಆ ಒಂದು ನಿಮ್ಮ ಒಂದ್ ಏನಂತ ಖಂಡಿತ ಅದೆಲ್ಲ ನಿಮ್ಮಲ್ಲಿ ಇದೆ ಕ್ವಾಲಿಟೀಸು, ಆದ್ರೆ ನೀವೆಲ್ಲೋ ಹಿಂಜರಿತಾ ಇದ್ದೀರಾ, ಅದನ್ನ ಬಿಡಿ, ಖಂಡಿತ ಆಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇದ್ರು. ಸೊ ನಿಜವಾಗ್ಲೂ ಅಲ್ಲಿಂದ ನಾನೊಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿತ್ತು. ಯಾಕೆಂದ್ರೆ ನಾವು ಹೊರಗಡೆ ನಾನು ಎಜುಕೇಶನ್ ಇದ್ರೂ ಕೂಡ ವೇದಿಕೆಗಳೆಲ್ಲೂ ಸಿಕ್ಕಿರ್ಲಿಲ್ಲ. ಇಂಥ ನಾಲೆಡ್ಜ್ ನನ್ಗೆ ನಾನ್ ಪಡೆದಂತ ಎಜುಕೇಶನ್ ಅಲ್ಲೂ ಕೂಡ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಪ್ರತಿಯೊಂದು ಹಂತದಲ್ಲೂ ಕೂಡ ಸ್ಟಾರ್ಟಿಂಗ್ ನಾನು ಏನ್ ಮೋದಿ ಕೇರ್ನ ತಗೊಂಡ ನಂತರನೇ ನನ್ಗೆ ಕ್ರೂಸ್ ಅನ್ನೋ ಅಚೀವ್ಮೆಂಟ್ ಸಿಕ್ಕಿದ್ದು. ಸೊ ಅವಾಗ ನನ್ಗೆ ಈ ತರ ಲೈಫ್ ನ ಲಕ್ಸುರಿಯಾಗಿ ಲೀಡ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಯಾಕೆಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಇದ್ದಿದ್ರೆ ಖಂಡಿತ ನಾವ್ ಯಾವ್ದೋ ಒಂದ್ ಜಾಬ್ ಅಲ್ಲಿ ಇದ್ದಿದ್ರೆ ಈ ತರ ಒಂದ್ ಲೈಫ್ ನ ನಾವು ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಸೊ ಅವತ್ತು ನಾನು ನಿರ್ಧಾರ ಮಾಡಿದೆ, ಖಂಡಿತ ಇದ್ರಲ್ಲಿ ದೊಡ್ಡ ಮಟ್ಟಕ್ಕೆ ನಾವು ಬೆಳಿಬಹುದು, ನಮ್ಮ ಲೈಫ್ ನ ನಾವು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮೇಶನ್ ತಗೊಳ್ಬಹುದು, ನಾವ್ ಅಂದ್ಕೊಂಡಂತೆ ಜೀವಿಸ್ಬೋದು ಅಂತ. ಸೊ ಅಲ್ಲಿವರೆಗೂ ನಾನು ದೊಡ್ಡ ಮಟ್ಟದಲ್ಲಿ ಡ್ರೀಮ್ಸ್ ಗಳನ್ನೇ ಕಟ್ಟಿರ್ಲಿಲ್ಲ. ಆದ್ರೆ ಮೋದಿ ಕೇರ್ ನನ್ಗೆ ಎಷ್ಟು ದೊಡ್ಡ ದೊಡ್ಡ ಡ್ರೀಮ್ಸ್ ನ ಕಟ್ಕೊಳ್ಲಿಕ್ಕೆ ತುಂಬಾನೇ ಒಂದು ಸಪೋರ್ಟಿವ್ ಆಗೈತು. ಸೊ ಪ್ರತಿಯೊಂದು ದಿನಾನೂ ಕೂಡ ನಾನು ಒಂದು ಕ್ಲಾಸ್ ಜಾಯಿನ್ ಆಗೋದ್ರ ಮೂಲಕ ಆಗ್ಲಿ, ಒಂದ್ ಪ್ರಾಡಕ್ಟ್ ಗಳನ್ನ ಇನ್ಫಾರ್ಮೇಶನ್ ತಿಳ್ಕೋದ್ರ ಮೂಲಕ ಆಗ್ಲಿ, ಸೊ ಅದನ್ನೆಲ್ಲ ಕಲ್ತೆ. ಟೀಮು ಬರ್ತಾ ಇತ್ತು ಹೋಗ್ತಾ ಇತ್ತು ಸ್ಟಾರ್ಟಿಂಗು, ಆದ್ರೆ ನಾನ್ ಎಲ್ಲೂ ಕೂಡ ನೆಗೆಟಿವ್ ಹೋಗ್ಲಿಲ್ಲ. ಪಾಸಿಟಿವ್ ಮೈಂಡ್ ನ ತಗೊಂಡೆ, ಖಂಡಿತ ನನ್ನಲ್ಲಿ ಏನಾದ್ರೂ ನಾನ್ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದೆ. ಸೊ ಅದನ್ನ ನೆಕ್ಸ್ಟ್ ನನ್ನ ಟೀಮ್ಗೆ ಹೇಳ್ತಾ ಹೋಗಿದ್ದು. ಸೊ ಇವತ್ತು ನನ್ಗೆ ಎಷ್ಟು ಜನ ಇವತ್ತು ಏನು ಅಂತಂದ್ರೆ ಅವರೆಲ್ಲ ಇವತ್ತು ಲೀಡರ್ಸ್ ಗಳಾಗಿ ಒಂದು ಡೈರೆಕ್ಟರ್ ಲೆವೆಲ್ಗಳನ್ನ ಅಚೀವ್ಮೆಂಟ್ ಮಾಡಿದ್ದು. ಸೊ ಅದೆಲ್ಲ ನಿಜವಾಗ್ಲೂ ಖುಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. 3 ವರ್ಷ ನಿರಂತರವಾಗಿದ್ದಕ್ಕೆ ಯಾವುದೇ ರೀತಿ ತಾಳ್ಮೆ ಕಳ್ಕೊಳ್ದೇನೆ ನಾನ್ ಏನ್ ಎಜುಕೇಶನ್ ನ ಪಡಿತಾ ಇದ್ದೆ, ಬಟ್ ಎಲ್ಲೋ ನನ್ಗೆ ಇನ್ನ ಸಕ್ಸಸ್ ಸಿಗ್ಲಿಲ್ಲ, ನಾನ್ ಅನ್ಕೊಂಡ್ ರೀತಿ ಆಗ್ಲಿಲ್ಲ, ಟೈಟಲ್ ಅಚೀವ್ಮೆಂಟ್ ಆಗ್ಲಿಲ್ಲ ಅಥವಾ ಬೇರೆ ನಾನು ಅಚೀವ್ಮೆಂಟ್ ಪಡ್ಕೊಂಡಿಲ್ಲ ಅನ್ನೋದು ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಮುಂದೆ ಒಂದಿನ ನಾನು ಏನೇ ಇವತ್ತು ಎಜುಕೇಶನ್ ತಗೊಳ್ತಾ ಇದ್ದೀನಿ, ನಾನು ಅದಕ್ಕೆ ಏನ್ ಬೇಕು ತಯಾರಿ ಮಾಡ್ಕೊಳ್ತಾ ಇದ್ದೀನಿ, ಆಯುಧಗಳನ್ನ ಸಿದ್ಧಪಡಿಸ್ಕೊಂಡ್ರೆ ನಂತರ ನಾವು ಎಷ್ಟು ಬೇಗ ನಾವ್ ಒಂದ್ ಸಾಧನೆ ಬೇಕಾದ್ರೂ ಮಾಡ್ಕೋಬಹುದು, ಅದನ್ನ ಗುರಿನ ತಲುಪಬಹುದು ಅನ್ನೋ ರೀತಿಲಿ ಇದೆ ಸರ್. ಇವತ್ತು ಒಬ್ರು ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಒಂದು ಟೀಮ್ ಅಲ್ಲಿ ನಾನು ಶೀಲಾ ಮೇಡಮ್ ಅಂತ ಅಂದ್ಬಿಟ್ಟು, ಅವ್ರಿಗೆ ಯಾವುದೇ ರೀತಿ ಎಜುಕೇಶನ್ ಇಲ್ಲ ಸರ್. ಆದ್ರೆ ಅವ್ರು ಇವತ್ತು ಇಂಡಿವಿಜುವಲ್ ಆಗಿ ಪ್ರತಿ ತಿಂಗಳು 300 PV ನ ಒಬ್ರೇ ಮಾಡ್ಕೊಳ್ತಾರೆ. ಅವ್ರು ಹೊರಗಡೆ ವರ್ಕ್ ಕೂಡ ಹೋಗ್ತಾ ಇದಾರೆ. ಆನ್ ದ ವೇ ಅವರು 70 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡ್ತಾರೆ. ಆ ಟ್ರಾವೆಲಿಂಗ್ ಅಲ್ಲಿ ಕೂಡ ಪಕ್ಕದಲ್ಲಿ ಕೂತಿರೋರ್ನ ನಾವು ಮಾತಾಡ್ಸೋದಿಕ್ಕೆ ಹೆದರ್ತೀವಿ, ಆದ್ರೆ ಅವ್ರು ಪಕ್ಕದಲ್ಲಿ ಕೂತಿರೋರ್ನ ಮಾತಾಡ್ಸಿ ಅಲ್ಲೇ ರಿಟೇಲ್ ಮಾಡ್ತಿದ್ದಾರೆ. ಸೊ ನಿಜವಲ್ಲ ಅಂತವ್ರನ್ನೆಲ್ಲ ನೋಡಿದಾಗ ನನ್ಗೆ ಮತ್ತಷ್ಟು ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ. ಅಂತ ಲೀಡರ್ಸ್ ಗಳನ್ನ ನಾನು ಮತ್ತಷ್ಟು ಜನಕ್ಕೆ ನನ್ನ ಒಂದು ಸೇವೆನ ಸಲ್ಲಿಸ್ಬೇಕು. ಇವತ್ತು ಹೊರಗಡೆ ನಾವು ದುಡ್ಡನ್ನ ದುಡಿಬಹುದು, ಆದ್ರೆ ಇವತ್ತು ಮೋದಿ ಕೇರ್ ನಲ್ಲಿ ನಾವು ಏನ್ ಅನ್ಕೊಳ್ತೀವಿ, ಒಂದು ಸೇವಾ ಮನೋಭಾವದಲ್ಲಿ ಮಾಡ್ಬೋದು, ನಮ್ಮ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡ್ಬೋದು. ಇಷ್ಟೆಲ್ಲ ಸಿಗ್ತಾ ಇದೆ, ಒಂದು ಸಿಸ್ಟಮ್ ಮೂಲಕ ನಾವು ಮಾಡ್ಕೊಂಡೋದ್ರೆ ಎಲ್ಲವನ್ನು ಪಡಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ರಿಯಲಿ ಮತ್ತೆ ನನ್ಗೆ ಈ ಗೋಲ್ ನಾನು ಸೆಟ್ ಮಾಡಿದ್ದೆ. ಲಾಸ್ಟ್ ಟೈಮ್ ಬೂಟ್ ಕ್ಯಾಂಪ್ ಅಲ್ಲಿ ಪಾಂಡು ಸರ್ ಒಂದು ಡ್ರೀಮ್ಸ್ ನ ಬರ್ಸಿದ್ರು. ಆ ಡ್ರೀಮ್ಸ್ ಚಾರ್ಟ್ ನಾನು ಬರ್ದು ತಂದು ನಮ್ಮ ಮನೆ ಗೋಡೆಯಲ್ಲಿ ಅಂಟಿಸ್ಕೊಂಡಿದ್ದೆ. ಪ್ರತಿದಿನ ನೋಡ್ತಾ ಇದ್ದೆ, ಈ ಗೋಲ್ ನನ್ಗೆ ಆಗ್ತಿಲ್ವಾ ಅಂತ. ಸೊ 1 ವರ್ಷ 2 ವರ್ಷ ಲೇಟ್ ಆಯ್ತು, ಬಟ್ ನಾನ್ ಅನ್ಕೊಂಡಿದ್ದು ಬರೀ SCD ಟೈಟಲ್ ಅಂತ ಅಷ್ಟೇ. ಆದ್ರೆ 2 ವರ್ಷದ ನಂತರ ಅದಕ್ಕೆ ಡಬಲ್ ಅಂದ್ರೆ ಪ್ಲಾಟಿನಮ್ನೇ ಕ್ವಾಲಿಫೈಡ್ ಮಾಡ್ಕೊಂಡಿದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ರಿಯಲಿ ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗೆ ಇವತ್ತು ಇಷ್ಟೆಲ್ಲ ಶೇರ್ ಮಾಡೋದಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮೊದ್ಲೇ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಿರ್ಭಯಾನಂದ ಸ್ವಾಮಿ ಅವ್ರು ಹೇಳ್ದಂಗೆ 12 ವರ್ಷ ತಪಸ್ಸನ್ನ ನಾವು ಮಾಡಿದ್ರೆ ಖಂಡಿತ ನಮ್ಮೆಲ್ಲ ತಪಸ್ಸಿಗೆ ಏನ್ ಪ್ರತಿಫಲ ಸಿಗ್ಬೇಕು ಅದು ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ
ಅಷ್ಟು ವರ್ಷ ನಾವೇನ್ ಎಫರ್ಟ್ ಹಾಕಿದ್ದಕ್ಕೆ ಇವತ್ತು ಖಂಡಿತ ಇದೆಲ್ಲ ಅಚೀವ್ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದೆಲ್ಲ ಎಲ್ಲ ಲೀಡರ್ಸ್ ಗಳಿಗೆ ಮತ್ತೆ ಇವತ್ತೇನು ಅವರೆಲ್ಲ ನಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ಇದೆಲ್ಲ ಆಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಶ್ಯಾಮ್ ಅವ್ರು ಇದಾರ ಜೊತೆಗೆ? ಇದಾರೆ ಸರ್. ಓಕೆ, ಅವ್ರಿಗೂ ಮಾತಾಡಿಸಿ ಜೊತೆಗೆ ಇರಿ. ಇನ್ನೊಂದಿಷ್ಟು ಕ್ವಶನ್ ಬೇರೆ ಹಾಕ್ಬೇಕು ನಾನು. ವೆಲ್ಕಮ್ ಶ್ಯಾಮ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದ್ ಸೆಕೆಂಡ್, ಎಲ್ಲರೂ ಗುಡ್ ಮೋದಿ ಕೇರ್ ಮಾರ್ನಿಂಗ್. ಸೊ ನಾವ್ ಏನ್ ಅನ್ಕೊಂಡಿದ್ವಿ ಮೋದಿ ಕೇರಲ್ಲಿ, ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಬಂದಿದ್ದು ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ನಾನು ಏನಾರ ಒಂದು ಸಾಧನೆ ಮಾಡಬೇಕು, ಏನಾರ ಒಂದು ಇದು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದು ನಾನು. ಸೊ ಅದು ಆ ಕಾನ್ಸೆಪ್ಟ್ ನ ಇಟ್ಕೊಂಡೆ. ಇವತ್ತು ಅಷ್ಟೇನೆ ಯಾರು ಮೋದಿ ಕೇರ್ ಅಲ್ಲಿ ಬಿಸಿ ಆಗ್ತಾರೋ ಸೊ ಅವರೆಲ್ಲ ಇವತ್ತು ಸಕ್ಸಸ್ ಕಾಣೋದ್ರಲ್ಲಿ ನಾನೊಬ್ಬ ಎಕ್ಸಾಂಪಲ್. ಯಾಕಂದ್ರೆ ಇವತ್ತು ಸಕ್ಸಸ್ ಆದ್ರೇನೆ ಮೋದಿ ಕೇರ್ ಬಿಸಿ ಇದ್ದೀನಿ ಅಂದ್ರೆ ಇದು ಸಕ್ಸಸ್ ನನ್ನ ಕಾರಣ, ಇವತ್ತು ಪ್ಲಾಟಿನಮ್ ಆಗಿದ್ದೆ ಕಾರಣ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಲಾಸ್ಟ್ ಟೈಮ್ 2025ಕ್ಕೆ ನಮ್ಮ ಮೇಡಮ್ ಅವರು ಬೂಟ್ ಕ್ಯಾಂಪ್ ಅಲ್ಲಿ ಬರ್ತಿದ್ರು SCD ಆಗೋಣ ಅಂತ. ಸೊ ಅದು ಏನಾಯ್ತು ಅಂತಂದ್ರೆ ಈ 2026ಕ್ಕೆ ನಾವು ಪ್ಲಾಟಿನಮ್ ಆಗ್ಬಿಟ್ಟು ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಪ್ರತಿದಿನ ನೋಡ್ತಾ ಇದ್ದೋ ಟೀಮ್ ಕಟ್ಟಕ್ಕಾಗಲ್ಲ ಅಂತ. ಆ ಟೈಮಲ್ಲಿ ನಮ್ಗೆ ಪವರ್ ಆಫ್ 4 ಬಂತು. ಅದನ್ನ ಬೇಸಿಕಲಿ ವರ್ಕ್ ಇಟ್ಕೊಂಡು ಇವತ್ತು 4 of 4 ಮಾಡ್ಕೊಂಡು ನಾವು ಪ್ಲಾಟಿನಮ್ ಆಗಿದೀವಿ. ಮತ್ತೆ ನಾನು ಇನ್ನೂ ಒಂದಿದೆ, 2026ಕ್ಕೆ ಮತ್ತೆ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಡಿಸೆಂಬರ್ ಅಲ್ಲಿ. ಸೊ ಅದಕ್ಕೆ ತುಂಬಾ ವರ್ಕ್ ಮಾಡ್ತಾ ಇದೀವಿ ನಾವು. ಆಲ್ಮೋಸ್ಟ್ ಈಗ ಪ್ರತಿ ದಿನನೂ ನಾವು ಲೀಡರ್ಗಳನ್ನ, ಒಳ್ಳೊಳ್ಳೆ ಲೀಡರ್ ಕ್ಯಾಟಗರಿಗಳನ್ನ ಹುಡುಕ್ತಾ ಇದೀವಿ. ಒಳ್ಳೆ ಒಂದು ನಾವು ಒಂದು ಹೆಸರು ಮಾಡ್ಬೇಕು ಈ ಭಾಗದಲ್ಲಿ. ನಾನು ಫಸ್ಟ್ DP ಇಕ್ಕಿದ್ದೇನು ಅಂತಂದ್ರೆ, ಪ್ರತಿ ಮನೆಗೂ ನನ್ನ ಮೋದಿ ಕೇರ್ ಟಚ್ ಆಗ್ಬೇಕು ಅಂತ, ಮೋದಿ ಕೇರ್ ಪ್ರಾಡಕ್ಟ್ ನ ನಾನು ಕೊಡ್ಬೇಕು ಅಂತ ಮಾಡಿದ್ದು. ಇವಾಗ ಏನಾಗಿದೆ, ನನ್ನ ಮೈಂಡ್ ಅಲ್ಲಿ ಬಂದಿರೋದು ಗುಡ್ ಸರ್ವಿಸ್ ಕೊಡ್ಬೇಕು, ಪ್ರತಿ ಮನೆಗೂ ಗುಡ್ ಸರ್ವಿಸ್ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ನನಗೆ ಬಂದಿದೆ. ಸೊ ಇವಾಗ ಮತ್ತೆ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ. ಯಾಕೆಂತಂದ್ರೆ ನಾನು ಮಾತಾಡಕ್ಕೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ವೇದಿಕೆ ನಿಮ್ಗೆ ಕರೆದಿದ್ ನಮ್ನ. ಸೊ ನಾ ಯಾವ್ದು ಜೂಮ್ ಮೀಟಿಂಗ್ ಅಲ್ಲಿ ನಾನು ಈ ತರ ಮಾತಾಡ್ತಿರ್ಲಿಲ್ಲ. ಸೊ ನಾವ್ ಎಲ್ಲೋ ಎಲೆಮರೆ ಕಾಯಿ ತರ ಎಲ್ಲೋ ಕುಂತಿದ್ದು. ಇವಾಗ ನಮ್ಗೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ಪಾಂಡು ಸರ್ ಆಗಿರ್ಬೋದು, ಸುಧಾಕರ್ ಸರ್ ಆಗಿರ್ಬೋದು, ಮತ್ತೆ ಬಸವರಾಜ್ ಸರ್ ಆಗಿರ್ಬೋದು. ನಾವೆಲ್ಲೋ ಆನ್ ಅಂಡ್ ಆಫ್ ಆದಾಗ ನಮ್ ಮತ್ತೆ ಕರ್ಕೊಂಬಂದು ತೀಡಿ ಇಲ್ಲಿ ಗಂಟೆ ಎಳ್ಕೊಂಬಂದಿದ್ದಾರೆ. ಸೊ ಅವ್ರಿಗೆಲ್ಲ ನನಗೆ ತುಂಬಾ ಹೃದಯ ಧನ್ಯವಾದಗಳು ಅವ್ರಿಗೆ. ಯಾಕೆಂದ್ರೆ ಮತ್ತೆ ಈ ವರ್ಷ 26ಕ್ಕೆ ಏನಾರ ಇನ್ನೊಂದು ಅಚೀವ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ನಾನು ಮಾಡ್ತೀನಿ. ನಮ್ಮ ಅಪ್ಲೈನ್ಗೆ ನಾನು ಪ್ರತಿದಿನ ಅವ್ರಿಗೆ ಹೇಳ್ತಾ ಇದ್ದೆ, ಈ ಮಂತ್ ನಾನು ಕ್ವಾಲಿಫೈಡ್ ಆಗ್ಲೇಬೇಕು, ಏನಾರ ಒಂದು ಸಕ್ಸಸ್ ಆಗ್ಬೇಕು ಅಂತ ಹೇಳಿದೆ. ಸೊ ಅದನ್ನ ಸಕ್ಸಸ್ ಮಾಡಿದ್ದೀನಿ. ಅವ್ರಿಗೂ ಒಂದು ಬೆಳಿಗ್ಗೆ ಮಾರ್ನಿಂಗ್ ಅವರು ನನಗೆ ಮತ್ತೆ ಬಂದು ಅವರು ಮೀಟ್ ಮಾಡ್ಬಿಟ್ಟು, ಇದು ನೀನ್ ಚಾಲೆಂಜಿಂಗ್ ಸ್ಟಾರ್ ನೀನು ಅಂತ ಹೇಳ್ಬಿಟ್ಟು ನನಗೆ ಒಂದು ಇದು ಕೊಟ್ಬಿಟ್ಟು ಹೋಗಿದ್ದಾರೆ ಬಸವರಾಜ್ ಸರ್ ಅವರು. ನಾನು ತುಂಬಾ ಈ ಮಂತ್ ನಾನು ಗ್ಯಾರಂಟಿ ಇನ್ನೊಂದು ಅಚೀವ್ ಮಾಡ್ತೀನಿ ನೆಕ್ಸ್ಟ್ ಈ ಡಿಸೆಂಬರ್ದೊಳಗಡೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಈ ತರಬೇತಿ ಯಾವ ತರ ಸಪೋರ್ಟ್ ಮಾಡ್ತಾ ಇದೆ? ನೈಟ್ 9 ಗಂಟೆ ಕಾಲ್ ಆಗಿರ್ಬೋದು, ಟ್ರೈನಿಂಗ್ ಅಟೆಂಡ್ ಆಗ್ತಿರೋದು, ಅದೇ ನಿಮ್ಮ ಸ್ಟ್ರೆಂತ್ ಅಂತ ನಾನು ಕೇಳಲ್ಪಟ್ಟೆ. ಏನ್ ಅನಿಸ್ತಾ ಇದೆ ತರಬೇತಿಗಳು? ಸರ್ ಎಸ್ ಸರ್, 9 ಗಂಟೆ ಕ್ಲಾಸ್ ನಾವು ಜಾಯ್ನ್ ಆಗಿದ್ದು. ಫಸ್ಟ್ ನಾವು ಕ್ಲಾಸ್ ಜಾಯ್ನ್ ಆಗಕ್ಕೆ ಕದ್ದು ಮುಚ್ಚಾಡ್ತಿದ್ವು. ನಾವು ಮೀಟಿಂಗ್ ಆಗೋಕ್ಕೂ ಅಟೆಂಡ್ ಆಗೋಕ್ಕೂ ನಾವು ಕದ್ದು ಮುಚ್ಚಾಡ್ತಿದ್ವಿ. ಯಾಕಂದ್ರೆ ಟೈಮ್ ಕೊಡ್ತಿರ್ಲಿಲ್ಲ ಸರ್. ನಾವು ಯಾವ್ದು ಏನೇ ಮಾಡೋಕ್ಕೂ ಕ್ಲಾಸ್ ಅಂದ್ಬಿಟ್ಟು ನಾವು ಇಲ್ಲಿ ಜಾಯ್ನ್ ಆಗ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ಜಾಯ್ನ್ ಆಗ್ತಿರ್ಲಿಲ್ಲ. ಫಸ್ಟ್ ಈಗೇನಾಗಿದೆ ಅಂದ್ರೆ, ಪ್ರತಿದಿನ ನಮ್ಗೆ ಮೋಟಿವೇಶನ್ ಆಗ್ತಾ, ನಿಮ್ಮ ಒಂದು ಇಂಪ್ರೆಷನ್ ಇಂದ ಮೋಟಿವೇಶನ್ ಆಗ್ಬಿಟ್ಟು ನಾವು ಪ್ರತಿದಿನ ಕಾಲೇಜ್ ಜಾಯ್ನ್ ಆಗ್ಬೇಕು. ಪ್ರತಿದಿನ ವಿಚಾರ ನೀವು ಮಾತಾಡೋ ವಿಚಾರನ ನಾವು ಮೈಂಡ್ಗೆ ಹಾಕೊಂಡು, ಸೊ ಎವ್ರಿ ಡೇ ನಮ್ಗೆ 12 ಗಂಟೆ ರಾತ್ರಿ ಗಂಟಲು ನಮ್ಗೆ ಏನ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಬರ್ತಿರ್ಲಿಲ್ಲ. ಸೊ ಅದು ನಾವು ಮಲ್ಕೊಳ್ಳೋದೆ 12 ಗಂಟೆ. ನಾಳೆ ಏನ್ ಮಾಡ್ಬೇಕು, ಇವತ್ತು ಖಾಲಿ ಏನ್ ತಗೊಂಡು ಪ್ರತಿದಿನ ನಾವು 9 ಗಂಟೆಗೆ ಜಾಯ್ನ್ ಆಗೋದು. ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ನಿಮ್ಮ ಮಾತಿನ ಇಂಪ್ರೆಷನ್ ಆಗಿರ್ಬೋದು, ಇದೆಲ್ಲ ನಾವು ತಿಳ್ಕೊಂಡು ಸೊ ಇಲ್ಲಿವರೆಗೆ ನಾವು ಮೆಟ್ಲತ್ತಿದ್ವಿ. ನಾವು ಪ್ರತಿದಿನ 9 ಗಂಟೆಗೆ ನಾವು ಜಾಯ್ನ್ ಆಗ್ತೀವಿ. ಎಲ್ಲೇ ಇರ್ಲಿ, ಯಾವ ಬಸ್ಸಲ್ಲಾರ ಇರ್ಲಿ, ಎಲ್ಲೇ ಇರ್ಲಿ, ನಾವು ಜಾಯ್ನ್ ಆಗ್ತೀವಿ. ನಾವು ಯಾವ್ದು ಮಿಸ್ ಮಾಡಿಲ್ಲ ಇದುವರೆಗೂ ಪ್ರತಿದಿನ. ಎಕ್ಸ್ಟ್ರಾರ್ಡಿನರಿ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೊ ನಿಮ್ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಲಿಂಕ್ ಕಳಿಸಿದೀನಿ, ಪ್ಲೇ ಲಿಸ್ಟ್, ಅದನ್ನ ಕಾಪಿ ಮಾಡ್ಕೊಂಡು ನೀವು ಎಲ್ಲಾದ್ರೂ ಒಂದ್ ಕಡೆ ಶೇರ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಂಡಿರಿ. ಎಸ್, ಅನುರಾಧ ಮೇಡಮ್ ಅಂಡ್ ಶ್ಯಾಮ್, ನಿಜವಾಗ್ಲೂ ನಮಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಎಲೆಮೆರೆ ಕಾಯಿ ನನಗೇನೆ ಅನಿಸ್ತಾ ಇದೆ. ನಿಮ್ ಬಗ್ಗೆ ನನಗೆ ಸ್ವಲ್ಪ ಕೇಳಿದ್ದೆ ನಾನು, ಬಟ್ ನಿಮ್ಮ ಟ್ಯಾಲೆಂಟು, ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ನಿಮ್ಮ ಸೇವಾ ಮನೋಭಾವನೆ, ನಿಮ್ಮಲ್ಲಿ ಒಂದು ವೃತ್ತಿಪರತೆ, ಪ್ರೊಫೆಷನಲಿಸಮು, ಡೆಡಿಕೇಶನ್ ರಿಯಲಿ ಗ್ರೇಟ್ ಅಂತ ಅನಿಸ್ತಾ ಇದೆ. ಥಿಂಕಿಂಗ್ ಆಗಿರ್ಬೋದು, ಮೆಂಟಾಲಿಟಿ ಆಗಿರ್ಬೋದು, ನೀವು ಖಂಡಿತ ಒಂದು ಮಾಡೆಲ್ ಆಗ್ತಿದ್ದೀರಾ. ಸೊ ಈ ಒಂದು ಇನ್ಸ್ಪೈರಿಂಗ್ ಕಪಲ್ ಆಗ್ತಿದ್ದೀರಾ. ನಿಮ್ಮ ಕಾಂಬಿನೇಷನ್, ನೀವು ಯೂತ್ ಆಗಿದ್ದೀರಾ. ಮೇಡಮ್ ನೀವು ಮಾತಾಡಿದ್ದು ಫಸ್ಟ್ ಟೈಮ್ ಅಂತ ಅನಿಸ್ತಾನೆ ಇಲ್ಲ. ನೀವಿಬ್ರು ಶೇರ್ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ತರ, ಎಷ್ಟೋ ಟ್ರೈನಿಂಗ್ ಕೊಟ್ಟಿದ್ದೀರಾ ಅನ್ನೋ ತರ ಒಂದು ಫೀಲಿಂಗ್ ಬರ್ತಾ ಇದೆ. ಸಾಕಷ್ಟು ಮೆಸೇಜ್ ಬರ್ತಾ ಇದೆ. ತುಂಬಾ ನಮ್ಮ ಫ್ಯಾಮಿಲಿಯವರೆಲ್ಲರೂ ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ, ಅವ್ರು ಇನ್ಸ್ಪಿರೇಷನ್ ಆಗ್ತಾ ಇದ್ದಾರೆ. ನಿಮ್ಮ ಒಂದು ಅಚೀವ್ಮೆಂಟ್ ಏನಿದೆ ಇವತ್ತು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ತಾ ಇರ್ತದೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದು ನೀವು ಸಂಪಾದನೆ ಮಾಡೋದನ್ನ ಬೇರೆ ಯಾರಿಗೂ ಇನ್ಕಮ್ ಕೊಡೋದಿಲ್ಲ. ಆದ್ರೆ ನೀವೇನ್ ಇವತ್ತು ಇನ್ಸ್ಪಿರೇಷನ್ ಆಗ್ತಿದ್ದೀರಾ, ನಿಮ್ಮ ತರಬೇತಿಯಿಂದ, ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ, ನೀವು ಹಾರ್ಡ್ ವರ್ಕ್ ಮಾಡಿ ಸಾಧನೆ ಮಾಡಿದಾಗ ಬೇರೆಯವ್ರು ನಿಮ್ಮನ್ನ ಸ್ಫೂರ್ತಿಯಾಗಿ ತಗೊಂತಾರೆ. ಅದು ರಿಯಲಿ ಗ್ರೇಟ್.
ಸೊ ಇದಕ್ಕೆ ಕಾರಣ ನಿಮ್ಮ ಲೀಡರ್ಗಳು ಬಸವರಾಜ್ ಆಗಿರ್ಬೋದು, ಸುಧಾಕರ್, ಪಾಂಡು. ಸುಧಾಕರ್ ಅವರಿಗೆ ಸಿಕ್ಕಾಬಟ್ಟೆ ಹೊಡೆತಗಳು ಬಿದ್ದಿದೆ ಲೈಫ್ ಅಲ್ಲಿ, ತುಂಬಾ ಸಲ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ. ಅದು ಎಷ್ಟು ಸಲ ಬಿಸ್ನೆಸ್ ಅನ್ನ ಬಿಟ್ಟು ಮತ್ತೆ ವಾಪಸ್ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ನಿಮ್ ತರ ಒಂದು ಕೊಯ್ನೂರು ಡೈಮಂಡ್ ಈ ಬಿಸ್ನೆಸ್ ಬಂದಿರೋದು ನಮಗೆ ಖುಷಿ ಆಗ್ತಾ ಇದೆ. ಅಂಡ್ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಅಲ್ಪ ವಿರಾಮ ಇಡ್ತಾ ಇದೀವಿ. ನಾಳೆ ಇನ್ನು ದೊಡ್ಡ ದೊಡ್ಡ ಲೀಡರ್ ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಿದೆ ನನಗೆ. ಸೊ ನಮ್ಮ ಶಿವಣ್ಣ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಪಾಂಡು, ಓಕೆ, ನ್ಯಾಷನಲ್ ಲೆವೆಲ್ ಟೈಟಲ್, ಎಕ್ಸ್ಟ್ರಾರ್ಡಿನರಿ ಡಬಲ್ ರೆಡ್ ಡೈಮಂಡ್ ಆಗಿದ್ದಾರೆ. ತುಂಬಾ ದೊಡ್ಡ ಮಟ್ಟದ ಅಚೀವ್ಮೆಂಟ್ ಅದು. ಓಕೆ, ಲಾಸ್ಟ್ ಮಂತ್ ವಾಸ್ ಎ ಶಾರ್ಟ್ ಮಂತ್. ಇವನ್ ದೆನ್ ಈ ಒಂದು ವಿಶಿಷ್ಟವಾದ ಅಪರೂಪದ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ ನಾಳೆ ಮತ್ತೆ ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ, ಅವರು ತಮ್ಮ ಅನುಭವ ಹಂಚ್ಕೋತಾರೆ. ಸೊ ಆಸ್ ಆಫ್ ನಾವು ಇವತ್ತಿಗೆ ಒಂದು ಅಲ್ಪ ವಿರಾಮ ಇಡ್ತಾ ಇದೀವಿ. ಈ ಕಲಿಕೆಯನ್ನು ನೀವು ಕಂಟಿನ್ಯೂ ಮಾಡಿ, ಈ ಸೆಷನ್ ಅನ್ನ ರೆಗ್ಯುಲರ್ ಅಟೆಂಡ್ ಆಗ್ತಾ ಹೋಗಿ, ನಾಳೆ ಇನ್ನಷ್ಟು ಸಂಖ್ಯೆದಲ್ಲಿ ಇನ್ವೈಟ್ ಮಾಡ್ತಾ ಹೋಗಿ. ಪ್ರತಿ ಸೆಷನ್ ಈಗಾಗಲೇ 52 ವಿಡಿಯೋ ಇದೆ, ಆ ಲಿಂಕ್ ಅನ್ನು ಕೂಡ ಕಳಿಸಿದೀವಿ. ಅದನ್ನ ಪ್ರತಿಯೊಬ್ಬರು ಕಳಿಸ್ಕೊಡಿ, ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ, ಇವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡಬಾರ್ದು ಅಂತೇನಿಲ್ಲ. ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಇದೆ. ಎಲ್ಲಾ ಡ್ರೀಮರ್ಸ್, ಎಲ್ಲಾ ಲೀಡರ್ಸ್ ಕ್ಯಾಟಗರಿ ಅವರಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಮೆಲ್ಲರಿಗೂ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ನೈಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಒನ್ ಅಂಡ್ ಆಲ್.